ದಯಪಾಲಿಸಿ ನೀವು ಮಹಿಮೆ ಹೊಂದಿಕೊಳ್ಳಬೇಕು. ಹಾಗೆ ವಿವರಿಸಿ ಹೇಳುವ ಜ್ಞಾನವನ್ನು ನನಗೆ ದಯಪಾಲಿಸಬೇಕೆಂಬುದಾಗಿ ನಮ್ಮ ಒಡೆಯರು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಎಲ್ಲರ ತಂದೆಯಾಗಿರುವ ದೇವರನ್ನು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಅದೇ ರೀತಿ ಸಭಾಪಾಲಕರನ್ನು ಸಭೆಯಾಗಿ ಸೇರಿ ಬಂದಂಥ ನಿಮ್ಮೆಲ್ಲರನ್ನು ಸಹ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತಿನ ದಿವಸ ನಿನ್ನೆಯ ದಿವಸ ನಾವು ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಿಕೊಂಡಿದ್ದೇವೆ. ಯಾವ ವಿಷಯಗಳ ಬಗ್ಗೆ ಅಂದರೆ ಕುಟುಂಬ ಯಜಮಾನನು ಹೇಗಿರಬೇಕು ಎಂಬ ಒಂದು ವಿಷಯಗಳಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೇವರ ವಾಕ್ಯದಿಂದ ಸರಿಪಡಿಸಿಕೊಳ್ಳೋಣ ಬನ್ನಿರಿ ಎಂಬುವ ಈ ಒಂದು 2ನೇ ದಿವಸದ ಕೂಟದಲ್ಲಿ ಕುಟುಂಬದಲ್ಲಿ ಮುಖ್ಯಸ್ಥಳಾದಂಥ ಅಥವಾ ಮುಖ್ಯ ಸೆಕೆಂಡ್ ಪಿಲ್ಲರ್ ಆದಂಥ ಯಾರೇ ಸ್ತ್ರೀ. ಕುಟುಂಬದಲ್ಲಿ ಸೆಕೆಂಡ್ ಪಿಲ್ಲರ್ ಅಥವಾ ಕುಟುಂಬ ಯಜಮಾನಳು ಯಾರು? ಸ್ತ್ರೀ. ಇವತ್ತು ಕುಟುಂಬಗಳಲ್ಲಿ ಸ್ತ್ರೀಯ ಒಂದು ಪಾತ್ರೆ ಅವರು ನ್ಯಾಯವಾಗಿ ಪೋಷಿಸ್ತಾ ಇದ್ದಾರಾ, ಅಥವಾ ಸ್ತ್ರೀ ಒಂದು ಧರ್ಮ ಅಥವಾ ಕುಟುಂಬವನ್ನು ನಡೆಸ್ತಕ್ಕಂಥ ಕ್ರಮ ಪದ್ಧತಿ ಸ್ತ್ರೀಯರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರಾ? ಈ ಒಂದು ವಿಷಯಗಳನ್ನು ಕುರಿತು ನಾವು ಮಾತಾಡೋಣ. ಸ್ತ್ರೀಯರು ಕುಟುಂಬದಲ್ಲಿ ಅವರು ಒಂದು ಕ್ರಮ ಪದ್ಧತಿಯಲ್ಲಿ ಅವರ ಕುಟುಂಬಗಳನ್ನು ಒಂದು ವೇಳೆ ನಡೆಸದೆ ಹೋದರೆ ಅವರ ಕುಟುಂಬವು ಸಹ ಒಡೆದು ಹೋಗಲಿಕ್ಕೆ ಕಾರಣ ಯಾರು? ಸ್ತ್ರೀ. ಮನೆಯಲ್ಲಿ ಜಾಸ್ತಿ ಇರುವುದು ಸ್ತ್ರೀನ ಪುರುಷನ? ಯಾರೇ? ಸ್ತ್ರೀಯರು. ಸ್ತ್ರೀಯರು ಬಹಳ ಚೆನ್ನಾಗಿ ಈ ಜೀವವುಳ್ಳ ಮಾತುಗಳನ್ನು ಕೇಳಬೇಕು. ಯಾಕಂದರೆ ಕುಟುಂಬದಲ್ಲಿ ಯಾವ ಚಿಕ್ಕ ಸಮಸ್ಯೆ ಇದ್ದರೂ ಸಹ ಅದು ಮೊಟ್ಟ ಮೊದಲನೇದಾಗಿ ಸ್ತ್ರೀಗೆ ತಿಳಿಯುತ್ತೆ ಅಥವಾ ಸ್ತ್ರೀಗೆ ಕಾಣಿಸುತ್ತೆ ಆ ಸಮಸ್ಯೆ. ಆದರೆ ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರು ಹೇಗಿರಬೇಕು ಎಂಬುದಾಗಿ ಪರಿಶುದ್ಧವಾದ ಗ್ರಂಥದಲ್ಲಿ ನಾವು ನೋಡುವುದಾದರೆ ಜ್ಞಾನೋಕ್ತಿಗಳು ಜೋರಾಗಿ ಯಾರಾದರೂ ಓದುವವರು ಓದ್ರಿ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನಾವು ಜೋರಾಗಿ ಓದಿಕೊಳ್ಳೋಣ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಜ್ಞಾನ ಅಂದರೆ ಏನು? ನಾನು ನಿನ್ನೆ ಹೇಳಿದ್ದೇನೆ ನಿಮಗೆ. ಜ್ಞಾನ ಅಂದರೆ ಏನು? ದೇವರ ವಾಕ್ಯ. ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಗೆ ದೇವರು ಹೇಳ್ತಕ್ಕಂಥ ಮಾತು, ಜ್ಞಾನವೆಂಬ ಆಕೆಯು ವಾಕ್ಯವೆಂಬ ಆ ಒಂದು ವಾಕ್ಯದ ಜ್ಞಾನ ಹೊಂದಿಕೊಂಡಿರ್ತಕ್ಕಂಥ ಆ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಮತ್ತೊಂದು ಸರಿ ಓದೋಣ. ಮೊದಲನೇ ವಚನ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಯಾವ ಮನೆ ಕಟ್ಟಿಕೊಳ್ಳುವಳು? ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಅಂದ ತಕ್ಷಣ ಮನೆ ಕಟ್ಟುವವರು ಯಾರು? ಸಹಜವಾಗಿ ನಾವು ನಿವಸಿಸ್ತಕ್ಕಂಥ ಮನೆ ಯಾರು ಕಟ್ತಾರೆ? ಮೇಸ್ತ್ರಿಗಳು ಬಂದು ಕಟ್ಟುತ್ತಾರೆ. ಆದ್ರೆ ಈ ಜ್ಞಾನವೆಂಬ ಆಕೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಎಂಬುದಾಗಿ ನಾವು ಓದಿಕೊಂಡಿರ್ತಕ್ಕಂಥ ಈ ವಾಕ್ಯ ಭಾಗದಲ್ಲಿ ಯಾವ ಮನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು? ಆಲೋಚನೆ ಮಾಡಿದ್ದೇವೆ. ಯಾವ ಮನೆ ಬಗ್ಗೆ? ಆತ್ಮಿಕವಾದಂತ ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಿ ಎಂಬುದಾಗಿ. ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಿ ಯಾವುದರಿಂದ? ವಾಕ್ಯವೆಂಬ ಜ್ಞಾನದಿಂದ ನಿನ್ನ ಕುಟುಂಬವನ್ನು ನೀನು ಕಟ್ಟಿಕೊಳ್ಳುವಿ. ಒಂದು ವೇಳೆ ಜ್ಞಾನ ಇಲ್ಲದೆ ಹೋದರೆ ಏನಾಗುತ್ತೆ? ಒಂದು ವೇಳೆ ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಗೆ ವಾಕ್ಯವೆಂಬ ಜ್ಞಾನ ಇಲ್ಲದೆ ಹೋದರೆ ಅವರ ಕುಟುಂಬದಲ್ಲಿ ಏನಾಗುತ್ತೆ? ಒಂದ್ಸರಿ ಆಲೋಚನೆ ಮಾಡೋಣ. ಕೆಳಗಿನ ವಚನ. ಜ್ಞಾನಹೀನಳು ಅಂದರೆ
ವಾಕ್ಯವನ್ನು ಲಕ್ಷ್ಯ ಮಾಡ್ತಕ್ಕಂಥವ್ರು ಅಲ್ಲ ಇವಳು, ಅಲಕ್ಷ್ಯ ಮಾಡ್ತಕ್ಕಂಥವ್ರು, ವಾಕ್ಯವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥವಳು. ಇವಳಿಗೆ ಏನೆಂದು ಹೆಸರು ಪಟ್ಟಿದೆ ಬೈಬಲ್? ಜ್ಞಾನಹೀನಳು. ಜ್ಞಾನಹೀನಳು. ಅದನ್ನು ಸ್ವಂತ ಕೈಯಿಂದ, ಅದನ್ನು ಅಂದ್ರೆ ಏನು? ತನ್ನ ಕುಟುಂಬ ಸ್ವಂತ ಕೈಯಿಂದ ಮುರಿದು ಬಿಡುವಳು. ಏನು ಮಾಡುವಳು? ಮುರಿದು ಬಿಡುವಳು. ಇವತ್ತು ಅನೇಕ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಜೀವನ ಮಾಡ್ತಕ್ಕಂತ ಕೆಲವು ಕುಟುಂಬಗಳಾದ್ರೆ ಗಂಡ ಹೆಂಡತಿಯನ್ನು ಮದುವೆನ ಆದ ನಂತರ ಡೈವರ್ಸ್ ತೆಗೆದುಕೊಂಡು ಅವ್ರ ಪಾಲಿಗೆ ಅವರು, ಇವ್ರ ಪಾಲಿಗೆ ಇವರು ಜೀವನ ಮಾಡ್ತಕ್ಕಂಥವರಾಗಿದ್ದಾರೆ. ಇವರಿಗೆ ಬೈಬಲ್ ಪಟ್ಟಂತ ಹೆಸರೇನು? ಜ್ಞಾನಹೀನಳು. ಈ ಜ್ಞಾನಹೀನಳೆಂಬ ಇವಳು ತನ್ನ ಕೈಯಿಂದಲೇ ಅವಳ ಕುಟುಂಬವನ್ನು ಮುರಿದು ಹಾಕುವಳು ಅಥವಾ ಕುಟುಂಬವನ್ನು ಒಡೆದು ಹೋಗ್ತಕ್ಕಂಥ ಪರಿಸ್ಥಿತಿ ಯಾರಿಂದ ಬರುತ್ತದಂತೆ? ಜ್ಞಾನಹೀನಳೆಂಬ ಈ ಸ್ತ್ರೀಯಿಂದ ಬರುತ್ತೆ. ಆಲೋಚನೆ ಮಾಡಿ. ಜ್ಞಾನ ಅಂದ ತಕ್ಷಣ ವಾಕ್ಯ, ಇದು ಎಲ್ರಿಗೂ ನೆನಪಿರಬೇಕು. ಎಷ್ಟು ಜನ ವಾಕ್ಯಾನುಸಾರವಾಗಿ ನಿಮ್ಮ ಕುಟುಂಬದಲ್ಲಿ ನೀವು ಪ್ರವರ್ತನೆ ಈಗ ಉಳ್ಳವರಾಗಿದ್ದೀರೋ ಒಂದ್ಸರಿ ಆಲೋಚನೆ ಮಾಡಿ. ವಾಕ್ಯಾನುಸಾರವಾಗಿ ನಿಮ್ಮ ಕುಟುಂಬವನ್ನು ಎಷ್ಟು ಜನ ನಡೆಸ್ತಾ ಇದ್ದೀರಿ ಒಂದು ಸಾರಿ ಸ್ತ್ರೀಯರಾದಂತ ನೀವು ಒಂದು ಸಾರಿ ಆಲೋಚನೆ ಮಾಡಿ. ಸ್ತ್ರೀಯರು ನಿನ್ನ ಬಹಳ ಖುಷಿಯಿಂದಿದ್ರು ಗೊತ್ತಾ? ನಿನ್ನ ಸ್ತ್ರೀಯರು ಬಹಳ ಖುಷಿಯಿಂದಿದ್ರು. ಯಾಕೆ ಗೊತ್ತಾ? ನಿನ್ನ ಯಾರ ಬಗ್ಗೆ ಹೇಳಿದ್ದೇವೆ ವಾಕ್ಯ? ಗಂಡನ ಬಗ್ಗೆ ಹೇಳಿದ್ದೇವೆ. ಆಹಾ, ಗಂಡನ ಚರಿತ್ರೆ ಎಲ್ಲ ಹೇಳ್ತಾರಂತೇಳಿ ಎಲ್ಲರ ಮುಖ ಮೇಲೆ ನಗು ನಗುತ್ತಾ ಅವರು ಎಷ್ಟು ಸುಂದರವಾಗಿ ವಾಕ್ಯ ಕೇಳಿದ್ದಾರೆ ಅಂದ್ರೆ ಅಷ್ಟು ಸುಂದರವಾಗಿ ವಾಕ್ಯ ಕೇಳಿದ್ದಾರೆ. ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ? ಆದರೂ ಸಹ ನೀವು ನಗು ನಗುತ್ತಾ ಕೇಳ್ತಾ ಇದ್ದೇವೆ ನೋಡ್ರಿ, ಅದು ಬಹಳ ಒಳ್ಳೆಯದೇ. ಆದ್ರೆ ಈ ಹೇಳ್ತಕ್ಕಂಥ ಮಾತಿನಲ್ಲಿ ನನ್ನ ಹೃದಯದಲ್ಲಿ ಅಥವಾ ನನ್ನ ಕುಟುಂಬದಲ್ಲಿ ಆ ವಾಕ್ಯ ಹೇಳ್ತಕ್ಕಂಥ ಮಾತು ನನ್ನಲ್ಲಿ ಏನಾದರೂ ಬಲಹೀನತೆಯನ್ನು ತೆಗೆದು ತೋರಿಸ್ತಾ ಇದೆಯಾ ಎಂಬುದಾಗಿ ನೀವು ಒಂದು ವೇಳೆ ಗುರುತಿಸುವುದಾದರೆ ನಿಮ್ಮ ಕುಟುಂಬ ವಾಕ್ಯದಿಂದ ಕಟ್ಟಲ್ಪಡುತ್ತದೆ. ಪ್ರಿಯ ಮಕ್ಕಳು, ಆಲೋಚನೆ ಮಾಡ್ರಿ. ಯಾವುದೋ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರು ಬಟ್ ಮಾಡಿ ತೋರಿಸ್ತಾ ಇದ್ದಾರೆ ಎಂಬ ಒಂದು ಭಾವನೆ ಬಿಟ್ಟು ಈ ವಾಕ್ಯದಲ್ಲಿರ್ತಕ್ಕಂಥ ಆ ಭಾವನೆ ನನ್ನ ಜೀವಿತದಲ್ಲಿ ಅಥವಾ ನನ್ನ ಕುಟುಂಬದಲ್ಲಿ ಏನಾದರೂ ಬಲಹೀನತೆಗಳನ್ನು ತೋರಿಸ್ತಾ ಇದೆಯಾ ಎಂಬುದಾಗಿ ಒಂದು ವೇಳೆ ನೀವು ವಾಕ್ಯವನ್ನು ಆಲೋಚನೆ ಮಾಡೋದಾದರೆ ಆ ವಾಕ್ಯ, ಆ ವಚನ ನಿಮ್ಮ ಕುಟುಂಬವನ್ನು ಕಟ್ಟುವಂತದ್ದಾಗಿದೆ. ಇಲ್ಲದೆ ಹೋದರೆ ತನ್ನ ಕೈಯಿಂದ ಆ ಕುಟುಂಬವನ್ನು ಮುರಿದು ಹೋಗುತ್ತೆ, ಮುರಿದು ಹಾಕಿಕೊಳ್ಳುವರಾಗುತ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಆಲೋಚನೆ ಮಾಡುವ ಸರ್. ಅದೇ ರೀತಿ ಅದೇ ಜ್ಞಾನೋಕ್ತಿಗಳಲ್ಲಿ 24ನೇ ಅಧ್ಯಾಯ, ಜ್ಞಾನೋಕ್ತಿಗಳಲ್ಲಿ 24ನೇ ಅಧ್ಯಾಯ 3ನೇ ವಚನ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ. ಏನು ಬೇಕಂತ್ರಿ? ಮನೆಯನ್ನು ಕಟ್ಟುವುದಕ್ಕೆ ಯಾವ ಜ್ಞಾನ? ದೇವರ ವಾಕ್ಯವೆಂಬ ಜ್ಞಾನ. ಮನೆಯನ್ನು ಕಟ್ಟುವುದಕ್ಕೆ ಅಂದರೆ ಅದರ ಅರ್ಥ ಬಿದ್ದು ಹೋದಂಥದ್ದನ್ನು ಕಟ್ಟಲಿಕ್ಕೆ ಏನು ಬೇಕು? ಜ್ಞಾನ ಬೇಕು. ಅಥವಾ ಬೀಳಲಾರ್ತಕ್ಕಂಥದ್ದೇ ಒಂದು ವೇಳೆ ಇದೆ ಅಂತ ತಿಳ್ಕೊರಿ, ಇನ್ನು ಕಟ್ಟೇ ಇಲ್ಲ ಅಂತ ತಿಳ್ಕೊರಿ, ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡೋದಾದ್ರೆ ಆ ವಾಕ್ಯವೆಂಬುದು ನಿಮ್ಮ ಜೊತೆ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಜ್ಞಾನ ಹೌದ್ರಿ. ಮನೆಯನ್ನು ಕಟ್ಟುವುದಕ್ಕೆ ಅಂದರೆ ನಿಮ್ಮ ಕುಟುಂಬವನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ. ಒಂದು ವೇಳೆ ನಿನ್ನ ಕುಟುಂಬ ಸರಿಯಾದ ಕ್ರಮ ಪದ್ಧತಿಯಲ್ಲಿ ನಿಲ್ಲಬೇಕಾದರೆ, ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನದಿಂದ ಸಮೃದ್ಧಿಯಿಂದ ನೀನು ಇರಬೇಕಾದರೆ ನಿನಗೆ ಏನಿರಬೇಕು? ದೇವರ ಜ್ಞಾನವೆಂಬುದು ನಿನಗೆ ಸ್ಥಿರವಾಗಿ ಸಂಪೂರ್ಣವಾಗಿ ಇರಬೇಕು ಎಂಬುದಾಗಿ ಈ ದೇವರ ವಾಕ್ಯ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದೆ. ಎಷ್ಟು ಜನ ದೇವರ ವಾಕ್ಯದಿಂದ ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬಗಳನ್ನು ನೀವು ಕಟ್ಟಿಕೊಳ್ತಾ ಇದ್ದೀರಿ ಹೇಳುತ್ತೆ. ಆಲೋಚನೆ ಮಾಡ್ರಿ. ಹೋದ ಸಂಡೆ ವಾಕ್ಯ ಕೇಳಿದ್ದೀರಿ, ಆಚೆ ಸಂಡೆ ವಾಕ್ಯ ಕೇಳಿದ್ರೆ ಸುಮಾರು ಈ ರೀತಿ ಹಿಂದಕ್ಕೆ ಹೋಗ್ರಿ ಎಷ್ಟೋ ವರ್ಷಗಳಿಂದ ನಾವು ವಾಕ್ಯ ಕೇಳ್ತಾನೆ ಬರ್ತಾ ಇದ್ದೇವೆ. ಆದರೆ ಈ
ಇಷ್ಟು ವರ್ಷಗಳಿಂದ ಕೇಳತಕ್ಕಂಥ ವಾಕ್ಯದಲ್ಲಿ ಒಂದು ವಾಕ್ಯ ನನ್ನ ಹೃದಯವನ್ನು ಕದಲಿಸಿ ಬಿಟ್ಟಿದೆ. ಆ ವಾಕ್ಯದಿಂದ ನನ್ನ ಕುಟುಂಬವನ್ನು ನಾನು ಕಟ್ಟಿಕೊಂಡಿದೆ ಎಂಬವ ಒಬ್ಬಳು ಸ್ತ್ರೀಯನ್ನು ಒಂದು ವೇಳೆ ಇದ್ದರೆ ಒಂದು ಸಾರಿ ಕೈ ಮೇಲೆ ಮಾಡಿ ತೋರಿಸ್ತೀರಾ? ಒಂದು ಎರಡು ಕೈಗಳನ್ನು ಹೇಳ್ತಾ ಇದ್ದಾರೆ. ಏನು ಅವ್ರು ಯಾಕೆ ಧೈರ್ಯದಿಂದ ಕೈ ಎಬ್ಬಿಸಿದ್ದಾರೆ ಗೊತ್ತಾ? ವಾಕ್ಯವೆಂಬ ಜ್ಞಾನವನ್ನು ಹೊಂದಿಕೊಂಡು ಅವರ ಕುಟುಂಬದಲ್ಲಿ ವಾಕ್ಯಾನುಸಾರವಾದಂತ ವಾತಾವರಣವನ್ನು ಅವರ ಕುಟುಂಬದಲ್ಲಿ ಇಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆಲೋಚನೆ ಮಾಡಿರ್ತಿದ್ದಾರೆ. ಒಂದು ವೇಳೆ ವಾಕ್ಯವೆಂಬ ಜ್ಞಾನ ಕುಟುಂಬದಲ್ಲಿ ಇಲ್ಲದೆ ಹೋದರೆ ಅವ್ರು ಏನ್ ಮಾಡ್ತಾರಂತೆ? ಜ್ಞಾನೋಕ್ತಿಗಳಲ್ಲಿ 14 ವಚನದಲ್ಲಿ ನಾವು ಏನು ಓದಿಕೊಂಡಿದ್ದೇವೆ? ತಮ್ಮ ಕೈಗಳಿಂದ ಕುಟುಂಬವನ್ನು ಮುರಿದು ಹಾಕುವರು ಎಂಬುದಾಗಿ. ಇವತ್ತು ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಬೇಕು ಅಂದ್ರೆ ಕುಟುಂಬದಲ್ಲಿ ಎರಡನೇ ಪಿಲ್ಲರ್ ಆದಂತ ಅಥವಾ ಕುಟುಂಬ ಯಜಮಾನ ಆದಂತ ಆ ಸ್ತ್ರೀಗೆ ಇರಬೇಕಾದದ್ದು ವಾಕ್ಯವೆಂಬ ಜ್ಞಾನ. ವಾಕ್ಯವೆಂಬ ಜ್ಞಾನದ ಜೊತೆ ಲೋಕ ಜ್ಞಾನವೂ ಸಹ ಇರಬೇಕು. ಲೋಕ ಜ್ಞಾನದಲ್ಲಿ ಎರಡಿವೆ, ದುಷ್ಕಾರ್ಯಗಳಿವೆ, ನಿನ್ನ ಕುಟುಂಬವನ್ನು ಕಟ್ಟತಕ್ಕಂಥ ಜ್ಞಾನವೂ ಸಹ ಇದೆ. ಆದರೆ ಯಾವ ಜ್ಞಾನಕ್ಕೆ ನೀನು ಒಳಗಾಗಿದ್ದಿ? ದುಷ್ಕಾರ್ಯಗಳು ಅಂದರೆ ನಿನ್ನ ಕುಟುಂಬವನ್ನು ಒಡಿತಕ್ಕಂಥ ಕಾರ್ಯಗಳಿಗೆ ನೀನು ಒಳಗಾಗಿದೆಯಾ ಅಥವಾ ನಿನ್ನ ಕುಟುಂಬವನ್ನು ಕಟ್ಟತಕ್ಕಂಥ ಜ್ಞಾನಕ್ಕೆ ನೀನು ಒಳಗಾಗಿದೆಯಾ? ಯಾವ ಜ್ಞಾನದಿಂದ ನಿನ್ನ ಮನೆಯನ್ನು ನೀನು ಪರಿಪಾಲಿಸ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡಿರ್ತೀವಿ ಮಕ್ಕಳೇ. ಯಾವ ಜ್ಞಾನದಿಂದ ನಿಮ್ಮ ಕುಟುಂಬವನ್ನು ಡಿಸ್ಟರ್ಬ್ ಆಗ್ತಾ ಇದೆ, ಯಾವ ಜ್ಞಾನದಿಂದ ನಿಮ್ಮ ಕುಟುಂಬವನ್ನು ಕಟ್ಟಲ್ಪಡ್ತಾ ಇದೆ ಎಂಬ ಒಂದು ಜ್ಞಾನ ವಿವೇಕ ಈ ಸ್ತ್ರೀ ಎಂಬ ಯಜಮಾನರಿಗೆ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಎಷ್ಟು ಜನರಲ್ಲಿ ಇದೆ ಅದು ಆಲೋಚನೆ ಮಾಡ್ರಿ. ನಿಮ್ ಜೊತೆನೆ ಮಾತಾಡ್ತಾ ಇದ್ದಿದ್ದು, ನಾನು ಯಾರ ಜೊತೆ ಮಾತಾಡ್ತಾ ಇಲ್ಲ. ಆಲೋಚನೆ ಮಾಡಿ ದೇವರ ಮಕ್ಕಳೇ. ವಾಕ್ಯದ ಕಡೆ ನೋಡ್ರಿ. ವಾಕ್ಯ ಹೇಳ್ತಕ್ಕಂಥ ಆ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಸ್ಥಿರವಾಗಿಟ್ಟುಕೊಳ್ಳಿರಿ. ಆ ವಾಕ್ಯನೇ ಒಂದಾನೊಂದು ದಿವಸ ನಿನ್ನ ಕುಟುಂಬವನ್ನು ಕಟ್ಟುವುದಾಗಿದೆ. ಅದೇ ದೇವರ ಕುಟುಂಬ. ದೇವರ ಮಕ್ಕಳೇ, ನಾವು ಯಾವ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ ಗೊತ್ತಾ? ಯಾವ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ ಗೊತ್ತಾ? ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಗೊತ್ತು ಯಾವ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ ಗೊತ್ತಾ? ಸೂರ್ಯ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ. ಯಾವ ಕುಟುಂಬದಲ್ಲಿ? ಸೂರ್ಯ ಕುಟುಂಬದಲ್ಲಿ ಜೀವಿಸ್ತಾ ಇದ್ದೇವೆ. ಆ ಸೂರ್ಯ ಕುಟುಂಬದಲ್ಲಿ ಯಾವ ಕುಟುಂಬ ಇದೆ ಗೊತ್ತಾ? ದೇವರ ಕುಟುಂಬವಾಗಿದೆ. ಮಕ್ಕಳೇ, ಆ ದೇವರ ಕುಟುಂಬ ಯಾರು? ಇಲ್ಲಿ ಕುಂತಂತ ಈ ಕುಟುಂಬಗಳೇ ಸೂರ್ಯ ಕುಟುಂಬದಲ್ಲಿ ದೇವರ ಕುಟುಂಬಗಳಾಗಿ ನಾವು ಇವತ್ತು ಕುಂತಿದ್ದೇವೆ. ಪ್ರಿಯದೇವರ ಮಕ್ಕಳೇ, ಆಲೋಚನೆ ಮಾಡಿ. ಇವತ್ತು ಸೂರ್ಯ ಕುಟುಂಬದಲ್ಲಿ ದೇವರ ಕುಟುಂಬ ನಂದು ಎಂಬುವ ಧೈರ್ಯ ಯಾರಿಗಿದೆ ಹೇಳಿ? ಸೂರ್ಯ ಕುಟುಂಬದಲ್ಲಿ ದೇವರ ಕುಟುಂಬ ನಂದು ಎಂಬುದಾಗಿ ಯಾರು ಧೈರ್ಯವಾಗಿ ಹೇಳ್ತಕ್ಕಂಥರಾಗಿದ್ದೀರಿ ಹೇಳಿ? ಆಲೋಚನೆ ಮಾಡಿರ್ತೀವಿ ಮಕ್ಕಳೇ, ಆಲೋಚನೆ ಮಾಡಿ. ಒಂದು ಸಾರಿ ಆಕಾಶದ ಕಡೆಗೆ ನೋಡಿದ ತಕ್ಷಣ ಸೂರ್ಯನು, ಒಂದು ಸಾರಿ ಕುಟುಂಬದಲ್ಲಿ ನೋಡಿದ ತಕ್ಷಣ ತಂದಿಗೆ ಸಮಾನನು ಸೂರ್ಯನು, ತಾಯಿಗೆ ಸಮಾನನು ಚಂದ್ರನು, ಮಕ್ಕಳು ಬಂಧುಗಳು ಸ್ನೇಹಿತರಿಗೆ ಸಮಾನನು ನಕ್ಷತ್ರಗಳು. ಮಕ್ಕಳು, ಅವು ನಮಗೆ ಪಾಠ ಕಲಿಸ್ತಾ ಇದೆ. ಏನಂತ? ನಾವು ಸೂರ್ಯ ಕುಟುಂಬವಾಗಿದ್ರೆ ನೀವು ದೇವರ ಕುಟುಂಬ. ಈ ಸೂರ್ಯ ಕುಟುಂಬದಲ್ಲೇ ದೇವರ ಕುಟುಂಬ ಜೀವಿಸ್ತಾ ಇದೆ ಎಂಬುದಾಗಿ ಇವತ್ತು ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಷ್ಟು ಜನರು ಗ್ರಹಿಸುವವರಾಗಿದ್ದಿರ್ತಾರೆ ಮಕ್ಕಳೇ, ಆಲೋಚನೆ ಮಾಡುವ. ನಿಮ್ಮ ಕುಟುಂಬ ಎಂತ ಪರಿಸ್ಥಿತಿಯಲ್ಲಿದೆ? ಎಂತ ಪರಿಸ್ಥಿತಿಯಲ್ಲಿದೆ? ಇವತ್ತು ಹೆಣ್ಣು ಮಕ್ಕಳು ಹೇಳ್ತಕ್ಕಂತ ಒಂದು ಮಾತು ನಿಮಗೆ ಹೇಳ್ತೀನಿ ಕೇಳ್ರಿ. ಏನ್ ಮಾಡಿದ್ರಿ ಬ್ರದರ್? ಮನೆಯಲ್ಲಿ ಗಂಡೆ ಸರಿಯಾಗಿಲ್ಲ. ಏನ್ ಮಾಡಿದ್ರಿ ಬ್ರದರ್? ಮನೆಯಲ್ಲಿ ಗಂಡೆ ಸರಿಯಾಗಿಲ್ಲ. ಇಂಥ ಒಂದು ನ್ಯಾವನ ಹೇಳಿ ತಪ್ಪಿಸ್ಕೊಳಕ್ ನೀವು ನೋಡ್ಬೇಡ. ಒಂದ್ ವೇಳೆ ಗಂಡನ ವಾಕ್ಯ ಗೊತ್ತಿಲ್ವಾ? ನಿನ್ ವಾಕ್ಯ ಗೊತ್ತಾ? ನಿನ್ ವಾಕ್ಯ ಗೊತ್ತಾ? ಒಂದ್ ವೇಳೆ ಗಂಡ ವಾಕ್ಯ ಗೊತ್ತಿಲ್ವಾ? ಅವನು ಕುಡ್ಕನ, ಅವನು ತಿರುಗುವವನ, ಅವನು ಕೆಲಸ ಮಾಡದವನ ಆಗಿದ್ದರೂ ಸಹ ಅವನನ್ನು ಹೇಗೆ ಬದಲಾಯಿಸಿಕೊಳ್ಳಬೇಕು ವಾಕ್ಯ ನಿನಗೆ ಯಾವ ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆಯೋ ಗೊತ್ತಾ? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ನೋಡ್ರಿ. ನಿಮ್ಮ ಗಂಡಂದಿರಿಗೆ ವಾಕ್ಯ ತಿಳಿಯದೆ ಹೋದರೆ, ಒಂದು ವೇಳೆ ನಿಮ್ಮ ಗಂಡಂದಿರು ಕುಡಿದು ಬಂದು ನಿಮ್ಮ ಮಾತನ್ನು ಕೇಳದೆ ಹೋದರೆ, ಅವರು ತಿರುಗುವವರಾಗಿದ್ದರೆ, ಮನೆಗೆ ಒಂದು ಕಾಸು ತೆಗೆದುಕೊಂಡು ಬರಲಾದಂತ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಅವರನ್ನು ನೀವು ಹೇಗೆ ಬದಲಾಯಿಸಿಕೊಳ್ಳಬೇಕು ವಾಕ್ಯ ನಿಮ್ಮ ಜೊತೆ ಹೇಳ್ತಾ ಇದೆ. ಪ್ರಿಯ ಮಕ್ಕಳೇ, ಒಂದ್ಸರಿ ಆಲೋಚನೆ ಮಾಡ್ರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಮಾತು ಇರುತ್ತೆ ನೋಡ್ರಿ ಒಂದ್ಸರಿ. ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಯಾರಿಗೆ ಅಧೀನರಾಗಿರ್ರಿ?
ಅದೇ ಪ್ರಕಾರವಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಹ ಅವರಲ್ಲಿ ಅಂದರೆ ನಿಮ್ಮ ಗಂಡಂದಿಯರಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೆ ನೀವು ಏನಾಗಿರ್ಬೇಕಂತೆ? ನೀವು ನಿರ್ಮಲವಾಗಿರ್ರಿ. ನಿಮ್ಮ ಗಂಡಂದರಿಗೆ ಒಂದು ವೇಳೆ ವಾಕ್ಯ ಗೊತ್ತಿಲ್ಲದೆ ಹೋದರೆ, ವಾಕ್ಯಕ್ಕೆ ಅವಿಧೇಯನಾಗಿದ್ದರೆ, ಸ್ತ್ರೀಯರಾದಂತ ನೀವು ಏನು ಮಾಡ್ಬೇಕಂತೆ? ನೀವು ನಿರ್ಮಲರಾಗಿದ್ದು, ಭಯಭರಿತರಾಗಿದ್ದು ನಡೆದುಕೊಳ್ಳುವುದನ್ನು ಯಾರು ನೋಡಿ? ನಿನ್ನ ಗಂಡನನ್ನು ನೋಡಿ. ವಾಕ್ಯ ಉಪದೇಶ ಇಲ್ಲದೆ ತಮ್ಮ ಹೆಂಡತಿಯಾದ ಯಾರಿಂದಲೇ? ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಎಷ್ಟು ಚೆನ್ನಾಗಿ ಹೇಳಿದರೆ ವಾಕ್ಯ, ಆಲೋಚನೆ ಮಾಡ್ರಿ. ಇವತ್ತು ಅನೇಕ ಕುಟುಂಬದಲ್ಲಿ, ಅನೇಕ ಗ್ರಾಮದಲ್ಲಿ ನಾನು ಹೋಗ್ತಾ ಇರ್ತೀನಿ. ಏನ್ ಮಾಡಲಿ ಬ್ರದರ್, ನಮ್ ಗಂಡ ಹುಡುಕಿ ಇದ್ದಾನೆ, ನಮ್ ಗಂಡ ಮನೆಗೆ ಏನು ತರುವುದಿಲ್ಲ ಅಂತ ಹೇಳ್ತಾರೆ. ಆದರೆ ವಾಕ್ಯ ಎಂಬುದು ನಿನಗೆ ಏನ್ ಹೇಳ್ತಾ ಇದೆ ಗೊತ್ತಾ? ನಿನ್ನ ಗಂಡ ನಿನ್ನ ಮಾತು ಕೇಳದೆ ಹೋದರೆ ನೀನು ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದೆ ಗೊತ್ತಾ? ನೀನು ಭಯ ಭಕ್ತಿ ಉಳ್ಳ ನಡತೆಯುಳ್ಳವಳಾಗಿರಬೇಕು. ನೀನು ವಾಕ್ಯಾನುಸಾರವಾಗಿ ನಡಿಬೇಕು. ವಾಕ್ಯವೆಂಬ ಜ್ಞಾನವನ್ನು ನೀನು ಧರಿಸಿಕೊಂಡು ವಾಕ್ಯದ ವಾತಾವರಣವನ್ನು ನಿನ್ನ ಕುಟುಂಬದಲ್ಲಿ ಇಟ್ಟರೆ ಅವನಿಗೆ ಒಂದಾನೊಂದು ದಿವಸ ಏನು ಬರುತ್ತದಂತೆ? ಬುದ್ಧಿ ಬರುತ್ತದಂತೆ. ನಿನ್ನ ನಡತೆಯನ್ನು ನೋಡಿ ನನ್ನ ಮಕ್ಕಳು, ನನ್ನ ಹೆಂಡತಿ ಒಂದು ವಾಕ್ಯವೆಂಬ ಕ್ರಮ ಪದ್ಧತಿಯಲ್ಲಿ, ವಾಕ್ಯವೆಂಬ ವಾತಾವರಣದಲ್ಲಿ ಅವರು ಜೀವಿಸುತ್ತಿರುವಾಗ ನಾನೇನು ಕೂತ್ಕೊಂಡು ಮನೆಗೆ ಬರ್ತಾ ಇದ್ದೇನೆ ಎಂಬುದನ್ನು ನಿಮ್ಮ ನಡತೆಯನ್ನು ನೋಡಿ ಅವರು ಒಂದು ದಿವಸ ಕುಡಿಯೋದನ್ನು ಬಿಟ್ಟು, ತಿರುಗುವುದನ್ನು ಬಿಟ್ಟು, ಅವರು ಮನೆಗೆ ಏನು ತರಲಾರದಂತ ಪರಿಸ್ಥಿತಿಯಲ್ಲಿ ಇದ್ದವರು ಅವರ ಮನಸ್ಸನ್ನು, ಅವರ ಜೀವಿತವನ್ನು ಬದಲಾಯಿಸಿಕೊಂಡು ನನ್ನ ಮಕ್ಕಳನ್ನು, ನನ್ನ ಹೆಂಡತಿಯನ್ನು ನೋಡಿ ನಾನು ಬದಲಾಯಿಸಿ, ಇಲ್ಲ ನಾನು ವಾಕ್ಯಾನುಸಾರವಾಗಿ ಜೀವಿಸಬೇಕು ಎಂಬುದಾಗಿ ಒಂದಾನೊಂದು ದಿವಸ ಅವರು ನಿರ್ಣಯಿಸಿಕೊಳ್ಳುತ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಲೋಚನೆ ಮಾಡಿ. ಗಂಡಂದಿರೇ ನಿಮ್ಮ ಹೆಂಡತಿಯರೇ ನಿಮ್ಮ ಗಂಡಂದಿರನ್ನು ಸನ್ಮಾನಿಸಿರಿ, ಪ್ರೀತಿಸಿರಿ ಎಂಬುದಾಗಿ ಹೇಳಿದ್ದಾನೆ. ಕುಡಿದು ಬಂದಂತ ಗಂಡನ ನಾನೇನು ಪ್ರೀತಿಸಲ್ರಿ ಎಂಬುದಾಗಿ ಅಂತ ಇದ್ದಾಳೆ ಒಂದು ಹೆಂಡತಿ. ಆಲೋಚನೆ ಮಾಡುತ್ತೇನೆ. ಕುಡಿದು ಬಂದಂತ ಗಂಡನ ನಾನೇನು ಪ್ರೀತಿ ಮಾಡಿರಿ? ಅವನ ಪ್ರೀತಿ ನನಗೆ ತೋರಿಸ್ತಾ ಇಲ್ಲ, ಅವನ ಪ್ರೀತಿ ನನಗೆ ತೋರಿಸ್ತಾ ಇಲ್ಲ, ನಾನೇನು ಅವನಿಗೆ ಪ್ರೀತಿ ತೋರಿಸಲಿ? ಇದೇ ಕ್ವಶನ್ ಹಾಕ್ತಾ ಇದ್ದಾರೆ ಹೊರತು ಒಂದು ಸಾರಿ ಆಲೋಚನೆ ಮಾಡುತ್ತಿದ್ದರು. ಮಕ್ಕಳೇ, ನಿನ್ನ ಮದುವೆಯ ಆ ಕ್ಷಣಗಳನ್ನು ಜ್ಞಾಪಕ ಮಾಡಿಕೊ. ಕಷ್ಟದಲ್ಲಿಯೂ ಸುಖದಲ್ಲಿಯೂ ಇವನನ್ನು ಬಿಡದೆ ನಾನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ, ಪ್ರೀತಿ ಮಾಡ್ತೇನೆ ಎಂಬುದಾಗಿ ಹೇಳಿದೆಯಲ್ಲ. ಇವತ್ತು ಕುಡಿದು ಬಂದ ತಕ್ಷಣ ಬಿಟ್ಟು ಬಿಟ್ಟಿದೆ. ಕುಡಿದು ಬಂದ ತಕ್ಷಣ ಅವನನ್ನು ಸಹ ಸರಿಪಡಿಸಿಕೊಳ್ಳತಕ್ಕಂಥ ಕ್ರಮ ಪದ್ಧತಿ ಇವತ್ತು ವಾಕ್ಯದಲ್ಲಿ ಬರೆಸಲ್ಪಟ್ಟಿದ್ದಾರೆ. ಪ್ರಿಯರ ಮಕ್ಕಳೇ, ಆಲೋಚನೆ ಮಾಡಿ. ಹೌದು, ನಿಜನೇ, ನಿಮ್ಮ ಮಾತು ನಿಜನೇ. ಕುಡಿದು ಬಂದಂತ ಗಂಡ ನಾವೇನು ಪ್ರೀತಿ ಮಾಡ್ರಿ ಎಂಬುವ ಒಂದು ಕ್ವಶನ್ 100% ರೈಟ್. ಆದರೆ ಕುಟುಂಬದಲ್ಲಿ ಇಬ್ಬರಿಗೆ ಎರಡು ಜವಾಬ್ದಾರಿ ಇವೆ. ಏನು? ಗಂಡನ ಧರ್ಮ ಅವನು ಸರಿಯಾಗಿ ನಡೆಸಬೇಕು, ಹೆಂಡತಿಯ ಧರ್ಮ ಅವಳು ಸರಿಯಾಗಿ ನಡೆಸಬೇಕು. ಗಂಡನು ದಾರಿ ತಪ್ಪಿದಾನೆಂದರೆ ನೀನು ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಅವಕಾಶ ದೇವರು ಕೊಟ್ಟಿಲ್ಲ. ಯಾರ ಪರಲೋಕ ಅವ್ರದ್ದು, ಯಾರ ಲೆಕ್ಕ ಅವ್ರದೇ, ಯಾರ ಲೆಕ್ಕ ಅವರೇ ಕೊಡ್ಬೇಕು. ಅವನು ಒಂದ್ ವೇಳೆ ಕ್ರಮ ತಪ್ಪಿ ನಡೆದಿದ್ದಾರ, ಅವನೇ ಲೆಕ್ಕ ಕೊಡ್ಬೇಕು. ಒಂದ್ ವೇಳೆ ಕ್ರಮ ತಪ್ಪಿ ನೀನ್ ನಡೆದಿದ್ಯಾ, ನೀನೇ ಲೆಕ್ಕ ಕೊಡ್ಬೇಕು. ಆದ್ರೆ ಹೆಂಡತಿಯ ಒಂದು ಸ್ಥಾನದಲ್ಲಿ ಬಂದಂತ ನೀನು ಏನ್ ಮಾಡ್ಬೇಕು ಗೊತ್ತಾ? ಸರಿಯಾದ ಕ್ರಮ ಪದ್ಧತಿಯಲ್ಲಿ ನೀನು ಜೀವಿಸುವವಳಾಗಿ ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಕು. ಪ್ರಿಯರ ಮಕ್ಕಳೇ, ಇವತ್ತು ಎಷ್ಟು ಜನ ಇದ್ದೀರಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಆಲೋಚನೆ ಮಾಡಿ ಪ್ರಿಯರ ಮಕ್ಕಳೇ. ಯಾವುದೋ ಗಂಡನ ಬಗ್ಗೆ ಹೇಳಿದ ತಕ್ಷಣ ನಾವು ನಿನ್ನಿನ ದಿವಸ ನಕ್ಕಿದೀವ ನೋಡ್ರಿ, ಅದಲ್ಲ ಜೀವನ, ಅದಲ್ಲ ಜೀವಿತ. ಆಲೋಚನೆ ಮಾಡಿ ಪ್ರಿಯರ ಮಕ್ಕಳೇ. ಮನೆಯನ್ನು ಕಟ್ಟುವವರು ಜ್ಞಾನವಂತಿಗಳಾಗಿರಬೇಕು. ಹೆಚ್ಚಿನ ಮಾಹಿತಿ ಹೆಣ್ಣು ಮಕ್ಕಳಿಗೆ ಇರಬೇಕು. ಆಲೋಚನೆ ಮಾಡಿ ಪ್ರಿಯರ ಮಕ್ಕಳೇ. ಇವತ್ತು ಎಷ್ಟು ಜನ ಅಂತ ಒಂದು ಆಲೋಚನೆ ಉಳ್ಳವರಾಗಿ ಜೀವಿಸ್ತಾ ಇದ್ದೇವೆ. ಇನ್ನೊಂದು ಮಾತು, ಪರಿಶುದ್ಧವಾದ ಗ್ರಂಥದಲ್ಲಿ ನಾವು ನೋಡುವಾಗ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ, ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ತಿಮೋಥಿಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ಮೊದಲನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ.
ಆದದರಿಂದ ಪ್ರಾಯದ ಏನ್ರಿ ಪ್ರಾಯದ ವಿಧೇಯರು ವಿಧವೆಯರು ಅದನ್ನ ಒಂದು ಕ್ವಶನ್ ನಿಮ್ಗೆ ಕೇಳ್ತೀನಿ. ವಿಧವೆಯರು ಅಂದ್ರೆ ಯಾರು? ವಿಧವೆಯರು ಅಂದ್ರೆ ಯಾರು? ಗಂಡ ಸತ್ತವರು ವಿಧೇಯರು ಅವರೆಲ್ಲ. ಇನ್ನೊಂದ್ಸರಿ ವಚನ ಸ್ಪಷ್ಟವಾಗಿ ಜೋರಾಗೋದು. ಆದದರಿಂದ ಪ್ರಾಯದ ಅಂದರೆ ಯವನ ಕಾಲದಲ್ಲಿ ವಿಧವೆಯರು ಮದುವೆ ಮಾಡಿಕೊಂಡು ಸರಿಯಾಗಿ ಸಮಾಧಾನ ಅಲ್ಲಿದೆ. ವಿಧವೆಯರು ಅಂದ್ರೆ ಯಾರು? ಗಂಡ ಸತ್ತವರು. ಇದೇ ವಚನದಲ್ಲಿ ನೀವು ಕೈ ಎತ್ತು ತಮ್ಮೊಂದು ಸರಿ ತೆಲುಗು ಬೈಬಲ್ ಮೊದಟಿ ತಿಮೋತಿ 5వ అధ్యాయం 14. కాబట్టి యవన స్త్రీలు వివాహము చేసుకొని పిల్లలను కని గృహ పరిపాలన జరిగించుచు నిందించుటకు విరోధికి అవకాశం ఇయ్యకుండా వల్లనే స్పష్టವಾಗಿ ಯವನ ಕಾಲದಲ್ಲಿ ನೀವು ಮದುವೆ ಮಾಡಿಕೊಂಡು ಗೃಹ ಪರಿಪಾಲನೆ ಅಂದರೆ ನಿಮ್ಮ ಮನೆಯನ್ನು ಪರಿಪಾಲಿಸಿರಿ ಎಂಬುದಾಗಿದೆ. ಇಲ್ಲಿ ತರ್ಜುಮೆ ಮಿಸ್ಟೇಕ್ ಆಗಿದೆ ಕನ್ನಡದಲ್ಲಿ. ಆ ಒಂದು ಕನ್ನಡದಲ್ಲಿ ತರ್ಜುಮೆ ಮಿಸ್ಟೇಕ್ ಆಗಿದೆಯೋ ಅಥವಾ ಇಲ್ವೋ ಮತ್ತೊಂದು ಸಾರಿ ಶಾಂತ ಮಾಡೋದು ಜೋರಾಗಿ ಆಲೋಚನೆ ಹೋದ್ರಿ. ಆದದರಿಂದ ಪ್ರಾಯದ ವಿಧೇಯರು ಅಂದ್ರೆ ಯವನಸ್ಥರು ವಿಧೇಯರಾಗ್ಲಿಕ್ಕೆ ಸಾಧ್ಯನಾ? ಕನ್ನಡ ತರ್ಜುಮೆಯಲ್ಲಿ ಮಿಸ್ಟೇಕ್ ಆಗಿರ್ತಕ್ಕಂಥ ಪದ ಅದು. ಹೌದಾ? ಮುಂದೆ ವಿಧವೆಯರು ಮದುವೆ ಮಾಡಿಕೊಂಡಿದೆ ನೋಡ್ರಿ. ಮಕ್ಕಳನ್ನು ಹೆತ್ತು ವಿಧವೆಯರು ಮಕ್ಕಳ ಹೆತ್ತಲಿಕ್ಕೆ ಸಾಧ್ಯತೆ. ಮಕ್ಕಳನ್ನು ಹೆತ್ತು ಮನೆಯ ಯಜಮಾನರಾಗಿರುವುದು ನನಗೆ ಒಳ್ಳೆಯದಾಗಿ ತೋಚುತ್ತದೆ. ಅಂದರೆ ಒಬ್ಬ ಸ್ತ್ರೀ ಯವನ ಕಾಲದಲ್ಲಿ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತು ತನ್ನ ಮನೆಯನ್ನು ಸರಿಯಾದ ಪದ್ಧತಿಯಲ್ಲಿ ಅವಳು ನಡೆಸಿಕೊಂಡು ಹೋಗುವುದಾದರೆ ನನಗೆ ಅದು ಒಳ್ಳೆಯದಾಗಿ ತೋಚುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯ ಮಕ್ಕಳೇ, ಒಂದು ಸ್ತ್ರೀಯರು ಕ್ರಮ ಪದ್ಧತಿಯಲ್ಲಿ ತಮ್ಮ ಕುಟುಂಬವನ್ನು ನಡೆಸಿಕೊಂಡು ಹೋದರೆ ಯಾರಿಗೆ ಸಂತೋಷ ಅಂದ್ರೆ ದೇವರಿಗೆ ಸಂತೋಷ. ಯಾಕೆ ಸಂತೋಷ? ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಕುಟುಂಬ ಯಾರ ಕುಟುಂಬ? ಅದು ದೇವರ ಕುಟುಂಬ. ಪ್ರಿಯ ಮಕ್ಕಳೇ, ಆಲೋಚನೆ ಮಾಡಿ ನೋಡಿ ಪ್ರಿಯ ಮಕ್ಕಳೇ. ಇವತ್ತು ಕುಟುಂಬ ಅಂದ ತಕ್ಷಣ ಮಕ್ಕಳನ್ನು ಹೆತ್ತು ತಾವು ಗೃಹ ಪರಿಪಾಲನೆ ಅಂತ ಹೇಳಿದ್ದಾನೆ. ನಮ್ಮ ರಾಷ್ಟ್ರವನ್ನು ಪರಿಪಾಲಿಸ್ತಕ್ಕಂಥ ರಾಷ್ಟ್ರಪತಿ ಯಾರು? ನಮ್ಮ ರಾಷ್ಟ್ರವನ್ನು ಪರಿಪಾಲಿಸ್ತಕ್ಕಂಥ ರಾಷ್ಟ್ರಪತಿ ಅಂದ್ರೆ ಇಂಡಿಯಾ. ಹೌದಲ್ಲ? ರಾಷ್ಟ್ರ ಅಂದರೆ ಕರ್ನಾಟಕ ರಾಷ್ಟ್ರ ಓನ್ಲಿ. ನಮ್ಮ ಇಂಡಿಯಾ ದೇಶವನ್ನು ಪರಿಪಾಲಿಸ್ತಕ್ಕಂಥವ್ರು ಯಾರು? ಮೋದಿಜಿಯವರು. ಹೌದಾ ಇಲ್ವಾ? ಅವ್ರು ಪರಿಪಾಲಿಸ್ತಾ ಇದ್ದಾರಾ ಅಥವಾ ಸುಮ್ಮನೆ ಕೂತಿದ್ದಾರ? ಪರಿಪಾಲಿಸ್ತಾ ಇದ್ದಾರಾ ಇಲ್ವಾ? ನಾನು ಅವ್ರಿಗೆ ಓಟ್ ಹಾಕಿಲ್ಲ. ಅವ್ರು ನನಗೆ ಪರಿಪಾಲಿಸ್ತಾ ಇಲ್ಲ ಅನ್ನಕ್ ಸಾಧ್ಯನೇ. ನೀವು ಓಟ್ ಹಾಕಲೇ ಹೋದ್ರು ನಿಮಗೆ ಪರಿಪಾಲಕನ ಯಾರು? ಅವರೇ. ನೀವೊಂದು ವೇಳೆ ಅನ್ಬೋದು ನಾನು ಬೇರೆ ಪಾರ್ಟಿಗೆ ಅವ್ರಿಗೆ ಓಟೆ ಹಾಕಿಲ್ಲ, ಅವ್ರು ನನ್ನ ಪರಿಪಾಲಿಸ್ತಾ ಇಲ್ಲ ಅಂತ ನೀವು ಅಂದುಕೊಳ್ಬಹುದು. ನೀವು ಅಂದುಕೊಳ್ಳದೆ ಹೋದ್ರು ನಿಮಗೆ ಪರಿಪಾಲಕನ ಯಾರು? ಅವರೇ. ಪರಿಪಾಲನೆ ಅಂದ್ರೆ ಏನು? ಗೃಹ ಪರಿಪಾಲನೆ ಅಂದ್ರೆ ಏನು? ಸ್ತ್ರೀ ಒಂದು ವಾಕ್ಯಾನುಸಾರವಾದಂತ ಕುಟುಂಬವನ್ನು ನಡೆಸಿಕೊಂಡು ಹೋಗುವವಳಾಗಿ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಲಿಸ್ತಾ ಇದೆ. ಪ್ರಿಯರು, ಆಲೋಚನೆ ಮಾಡುವುದಕ್ಕೆ ಎಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಅದೇ ರೀತಿ ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಬೇಗನೆ ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಸ್ತ್ರೀಯರೇ ಯಾರಿಗೆ? ನಿಮ್ಮ ಗಂಡಂದರಿಗೆ. ಮತ್ತೊಂದು ಸಾರಿ ಆ ಪದ ಉಪಯೋಗಿಸ್ರಿ. ಸ್ತ್ರೀಯರೇ
ನಿಮ್ಮ ಗಂಡಂದಿರಿಗೆ ಆಫೀಸ್ನಲ್ಲಿ ಬಾಸ್ಗೆ ಅಂದಿಲ್ಲ. ಯಾರಿಗೆ ಅಂತಾರೆ? ಆಫೀಸ್ನಲ್ಲಿ ಬಾಸ್ಗೆ ಅಂದಿಲ್ಲ. ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಇವತ್ತು ನಾವು ಯಾರಿಗೆ ಅಧೀನರಾಗಿರ್ತೇವೆ ಗೊತ್ತ್ರಿ? ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ದಲ್ಲಿ ನಮ್ಮ ಬಾಸ್ಗೆ ಅಧೀನರಾಗಿರ್ತೇವೆ ಹೊರತು ಗಂಡನಿಗೆ ಅಧೀನರಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮನೆಯಲ್ಲಿ ಎಂತ ಸ್ಥಿತಿಯಲ್ಲಿ ಇದ್ದೀರಿ ನೋಡ್ರಿ. ನಿಮಗೆ ಕೂಲಿ ಕೆಲಸಕ್ಕೆ ಕರೆದಂತ ಆ ಒಂದು ಹೊಲದ ಯಜಮಾನಿಗೆ ಅಧೀನರಾಗಿರ್ತೇವೆ. ಅವನಿಗೆ ಕೊಟ್ಟಂತ ಮರ್ಯಾದೆ ಸಹ ಗಂಡನಿಗೆ ಕೊಡುವುದಿಲ್ಲ ನೋಡ್ರಿ. ಒಂದ್ಸರಿ ಆಲೋಚನೆ ಮಾಡ್ರಿ. ಇಲ್ಲಿ ಏನ್ ಹೇಳ್ತಾ ಇದೆ? ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಇವತ್ತು ಎಷ್ಟು ಜನ ಸ್ತ್ರೀಯರು ನಿಮ್ಮ ಗಂಡಂದಿರಿಗೆ ಅಧೀನರಾಗಿದ್ದೀರಿ ಹೇಳ್ರಿ? ಅಧೀನರಾಗಿದ್ದೀರಿ ಹೇಳ್ರಿ? ಆಲೋಚನೆ ಮಾಡುತ್ತೇವೆ ಮಕ್ಕಳು. ಇದರೆಲ್ಲ ಗಂಡಸರ್ಗೂ ಮಿಸ್ಟಿಕೆ. ಏನು ಏನು ನೀವು ಹೆಸರಿಟ್ಟು ಕರೆದಾಗ ಅವರ ಕೈ ನಿಮ್ಮ ಗಲ್ಲದ ಮೇಲೆ ಬಂತು ಅನ್ಕೊಳ್ಳಿ, ನೆಕ್ಸ್ಟ್ ಟೈಮು ಹೆಸರು ಬರೋದಿಲ್ಲ, ರೀ ಎಂಬುದ ಬರುತ್ತೆ. ಅವ್ರದ್ದು ಮಿಸ್ಟಿಕೆ. ಆದ್ರೆ ಇಲ್ಲಿ ಆಲೋಚನೆ ಮಾಡೋದೇನು? ಅವನ ಹುಚ್ಚೆ ಇರಲಿ, ಅವನು ಶಾಣೆನೇ ಇರಲಿ, ಅವನು ಯಾವ ಸ್ಥಿತಿಯಲ್ಲಿರಲಿ, ನೀನು ನಿನ್ನ ಗಂಡನಿಗೆ ನೀನು ಅಧೀನರಾಗಿ ಇರಲೇಬೇಕು ಪ್ರಿಯರ ಮಕ್ಕಳೇ. ಆದರೆ ಒಂದು ಸಾರಿ ನೀವು ಆಲೋಚನೆ ಮಾಡಿ, ಇವತ್ತು ಕುಟುಂಬದಲ್ಲಿ ಸ್ತ್ರೀಯರು ಯಾವ ಸ್ಥಿತಿಯಲ್ಲಿದ್ದಾರೋ, ಕುಟುಂಬದಲ್ಲಿ ಸ್ತ್ರೀಯರು ಎಂತ ಒಂದು ಪರಿಸ್ಥಿತಿಯಲ್ಲಿದ್ದಾರೋ ಮುಂದೆ ನಿಮಗೆ ವಾಕ್ಯದಲ್ಲಿ ನಾನು ತೋರಿಸಿಕೊಳ್ಳುವುದಾಗಿದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಬೇಗ ಮುಖ್ಯವಾದ ವಚನದಲ್ಲಿ ನಾವು ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಿಂದ. ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ, ಸ್ತ್ರೀಯರೇ ನೀವು ಕರ್ತನಿಗೂ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ನಿಮಗೆ ದೇವರಂದ್ರೆ ಎಷ್ಟು ಜನರಿಗೆ ಸಂತೋಷ, ಪ್ರೀತಿ ರೀ? ದೇವರು ಅಂದರೆ ಎಷ್ಟು ಜನರಿಗೆ ಪ್ರೀತಿ, ಸಂತೋಷ? ಕೆಲವರಿಗೆ ಇದೆ, ಇನ್ನು ಕೆಲವರಿಗಿಲ್ಲ. ಆದ್ರೆ ಏನ್ ಹೇಳಿದ್ದಾರೆ? ನೀವು ದೇವರಿಗೂ ಹೇಗೋ ಹಾಗೆಯೇ, ನೀವು ದೇವರನ್ನು ಎಷ್ಟಾದ್ರೂ ಪ್ರೀತಿ ಮಾಡ್ತಾ ಇದ್ದೀರೋ ಹಾಗೆಯೇ, ಅಂದ್ರೆ ದೇವರಿಗೆ ನೀವು ಎಷ್ಟು ಉನ್ನತವಾದ ಸ್ಥಾನದಲ್ಲಿ ಇಟ್ಟು ನೀವು ಪ್ರೀತಿ ಮಾಡ್ತಾ ಇದ್ದೀರೋ, ನಿಮ್ಮ ಗಂಡಂದಿರನ್ನು ನೀವು ಹಾಗೆಯೇ ಪ್ರೀತಿ ಮಾಡಬೇಕು ಎಂಬುದಾಗಿ ಆ ವಚನ ತೋರಿಸ್ತಾ ಇದ್ದೆ ನೋಡ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರವೇ. ಸಭೆ ಅಂದರೆ ಯಾರು? ಆ 4 ಗೋಡೆಗಳ ಸಭೆ ಅಂದರೆ ಯಾರು? ನಾವೇ. ಈ ಸಭೆಗೆ ಶಿರಸ್ಸು ಯಾರಂತೆ? ಕ್ರಿಸ್ತನು. ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಗಂಡನು ಹೆಂಡತಿಗೆ ಏನಾಗಿದ್ದಾನೆ? ತಲೆಯಾಗಿದ್ದಾನೆ. ಇವತ್ತು ತಲೆಯಾಗಿರ್ತಕ್ಕಂಥ ನಿನ್ನ ಗಂಡನನ್ನು ಯಾವ ಮೂಲೆಯಲ್ಲಿ ಇಡ್ತಾ ಇದೆಯೋ ಗೊತ್ತಾ? ತಲೆಯಾಗಿರ್ತಕ್ಕಂಥ ನಿನ್ನ ಗಂಡನನ್ನು ಎಂತ ಪರಿಸ್ಥಿತಿಯಲ್ಲಿ ಇಡ್ತಾ ಇದೆಯೋ ಗೊತ್ತಾ? ಎಂತ ಒಂದು ಭಯಂಕರವಾದ ಪರಿಸ್ಥಿತಿಯಲ್ಲಿ ಅವನು ಆಲೋಚನೆ ಮಾಡುವಂತ ರೀತಿಯಲ್ಲಿ ನೀನು ಅವನ ಬಗ್ಗೆ ನೀನು ಪ್ರವರ್ತನೆ ಮಾಡ್ತಾ ಇದೆಯೋ ಗೊತ್ತಾ? ನುಡಿಗಳನ್ನು ನಡೀತಾ ಇದೆಯೋ ಗೊತ್ತಾ? ಒಂದು ಸಾರಿ ಜ್ಞಾನೋಕ್ತಿಗಳು ಇವಾಗ ಹೇಳ್ತಕ್ಕಂಥ ಪ್ರತಿ ವಚನಗಳು ಇಲ್ಲಿಯವರೆಗೆ ನೀವು ಬರೆದುಕೊಂಡಿಲ್ಲೋ ಅದು ಏನು ಗೊತ್ತಿಲ್ಲ. ಆದರೆ ಗೃಹ ಪರಿಪಾಲನೆ ಮಾಡ್ತಕ್ಕಂಥ ಸ್ತ್ರೀ, ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀ ಗಂಡನ ಬಗ್ಗೆ ದುರ್ನೀತಿಯಾಗಿ ನಡೆದುಕೊಳ್ಳುವುದರಿಂದ ಅಥವಾ ಗಂಡನನ್ನು ಮರ್ಯಾದೆ ಕೊಡದ ಕಾರಣದಿಂದ ಆ ಗಂಡನಿಗೆ ಬರ್ತಕ್ಕಂಥ ಆಲೋಚನೆಗಳು ಎಂತವೋ ಒಂದು ಸಾರಿ ನೀವು ಆಲೋಚನೆ ಮಾಡಿ ನೋಡ್ರಿ ಪ್ರಿಯ ಮಕ್ಕಳೇ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 15ನೇ ವಚನ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 15ನೇ ವಚನ. ಸೋಮಾರಿಯೇ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 15ನೇ ವಚನ. ಜೋರಾಗಿ. ದೊಡ್ಡ ಮಳೆ ಎಲ್ಲರಿಗೂ ಗೊತ್ತಾ? ಇದು ಯಾವ ಕಾಲ? ನೆಕ್ಸ್ಟ್ ಬರೋದು ಆ ಮಳೆ ಬಗ್ಗೆ ಹೇಳ್ತಾ ಇದ್ದಾರೆ ನೋಡ. ದೊಡ್ಡ ಮಳೆಯ ದಿನದಲ್ಲಿ ತಟನೆ ಕಟುಕುವ ಹನಿ, ತಂಟೆ ಮಾಡುವ ಹೆಂಡತಿ. ಏನು ಮಾಡುವ ಹೆಂಡತಿ? ತಂಟೆ ಮಾಡುವ ಹೆಂಡತಿ. ಎರಡು ಒಂದೇ. ಏನಂತ್ರಿ?
ಮಳೆಗೆ ಹೋಲಿಸಿ ಮಾತಾಡ್ತಾ ಇದ್ದಾರೆ. ಏನು ಗೊತ್ತಾ, ಆ ಮಳೆಗೆ ಇರ್ತಕ್ಕಂಥ ಅರ್ಥ ಏನು ಗೊತ್ತಾ? ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಈ ರೀತಿ ಆಲೋಚನೆ ಮಾಡ್ತಾ ಇರ್ತಾರೆ. ಯಾವ ಕಾಲದಲ್ಲಿ? ಮಳೆಗಾಲದಲ್ಲಿ. ಆಕಾಶದ ಕಡೆ ನೋಡಿದ ತಕ್ಷಣ ಮಳೆ ಜೋರಾಗಿ ಬೀಳೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಕಡಿಮೆ ಆದ್ರೂ ಚೆನ್ನಾಗಿತ್ತು, ಇಲ್ಲದೆ ಹೋದ್ರೆ ಜೋರಾಗಿ ಬಿದ್ದರೂ ಚೆನ್ನಾಗಿತ್ತು ಅಂತಾರೆ. ಆದ್ರೆ ಹನಿ 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 ಮಾತ್ರ ಬೀಳಬಾರ್ದು ಅಂತಾರೆ. ಹೌದಾ ಅಲ್ವಾ? ಈ ಹನಿ ಹನಿ ಮುಸುರು ಹತ್ತಿದ ಹಾಗೆ ಹತ್ತಿತ್ತು ಮಳಿ, ಅದಕ್ಕೆ ಏನಂತಾರೆ? ಬಿಳೆ ಮಾಡ ಹಾಕಿದಂತಲ್ಲ. ಅದೇ ತರ ಈ ಬಿಳೆ ಮಾಡ ಹಾಕಿದ ಮಳಿ ಯಾವಾಗ ಕಮ್ಮಲ್ತು ಯಾರಿಗಾರ ಗೊತ್ತಾ? ಗೊತ್ತ್ರಿ? ಮನೆಯಲ್ಲಿ ತಂಟೆ ಮಾಡುವ ಹೆಣ್ಣು ಮಗಳು ಆಕೆ ಜೋರಾಗಿ ಅನ್ನುವುದಿಲ್ಲ ಅಥವಾ ಕಡಿಮೆನೂ ಮಾಡುವುದಿಲ್ಲ. ಏನಂತಾಳೆ ಗೊತ್ತಾ? ಆ ಹನಿ ಕಡದ ಹಾಗೆ ಮಾತಾಡ್ತಾನೇ ಇರ್ತಾಳೆ. ಅವನು ಬಂದಂತಾನೆ ಏನಂತಾನೆ ಗೊತ್ತಾ? ಅವನಂದ್ರೆ ನಿಮ್ಮ ಗಂಡನು ಬಂದು ನಿಮಗೆ ಏನಂತಾನೆ ಗೊತ್ತಾ? ಪ್ಲೀಸ್ ದಯಮಾಡಿ ಈ ಒಂದು 5 ನಿಮಿಷ ಸೈಲೆಂಟ್ ಆಗಿರು ಅಂತಾನೆ. ಪ್ಲೀಸ್ ದಯಮಾಡಿ 5 ನಿಮಿಷ ಸೈಲೆಂಟ್ ಆಗಿರು ಅಂತಾನೆ. ಸೈಲೆಂಟ್ ಇರ್ತೀವ್ರಿ ನಾವು. ಅವನ ಮುಂದಿಂದ ಹೋಗಿ ಎಲ್ಲಿ ಹೋಗ್ತಾ ಗೊತ್ತಾ? ಕಿಚನ್ ರೂಮ್ದಾಗ ಹೋಗ್ತೇವೆ. ಹೋಗ್ತೇವ? ಕಿಚನ್ ರೂಮ್ದಾಗ ಹೋಗಿ ಕಿಚನ್ ರೂಮ್ದಾಗ ಹನಿ ಹನಿ ಮಳಿ ಕಡಿತು ನೋಡ್ರಿ, ಆ ತರ ಬೈದಾಗಿನ ಮಾತು ಬರ್ತಾನೆ ಇರ್ತಾವ. ಹಾಲಿನ ಕುಂತಂತ ಗಂಡ ವಿಚಾರ ಮಾಡ್ತಾನ ಏನಂತ, ಈಕಿ ಗಚ್ಚಿ ಬೈದ್ರ ಆಕೆ ಸಮಾಧಾನ ಕೊಡ್ತಿದ, ಈಕಿ ಒಳಗಿಂದೊಳಗೆ ಬೈತಾಳ, ಈಕಿ ಏನ್ ಸಮಾಧಾನ ಕೊಡ್ರಪ್ಪ. ಅಥವಾ ಕಡಿಮೆ ಮಾಡಿದ್ರು ಒಳಗಿತ್ತು, ಊಟ ಮಾಡ್ಕೊಂಡು ನಾ ಹೊರ ಗೊತ್ತಿದ್ದ. ಏನಂದಿ ಅಂತ ತಕ್ಷಣ ನಾ ಏನಂದಿಲ್ಲ. ಮ್ಯೂಸಿಕ್ ಸಿಸ್ಟಮ್ ಅಂತ ಕೆಲಸ ಮಾಡ್ತಾವ ಮನೆಗೆ ಪಾತ್ರಗಳು ಮಾಡ್ತಾವೇನ್ರಿ? ಗಂಡನ ಮೇಲೆ ಸಿಟ್ಟು ಎದ್ರೂ ಇರ್ತದೆ, ಬೇರೆ ಗಂಡನ ಮೇಲೆ ಸಿಟ್ಟು ಎದ್ರೂ ಇರ್ತದೆ. ಅನ್ನದ ಬಗನಿ ಮೇಲೆ ಬ್ಯಾಳದ ಬಗನಿ ಮೇಲೆ ಹೋದ್ರೆ ಅವು ಎಲ್ಲಿ ಬರ್ತಾವ? ಇಕ್ಕ ಬರ್ತಾವ. ನೀನು ಉಪವಾಸ ಏನು ಉಪಯೋಗ? ಜ್ಞಾನವೆಂಬುದು ಒಂದು ವೇಳೆ ಇದ್ದರೆ ಆ ಜ್ಞಾನ ಉಳ್ಳಂತ ಆ ಸ್ತ್ರೀ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಳು ಎಂಬುದಾಗಿ ಮೊದಲನೇ ಭಾಗದಲ್ಲೇ ನಾವು ನೋಡಿಕೊಂಡಿದ್ದೇವೆ. ಆದ್ರೆ ಇವತ್ತು ಸ್ತ್ರೀಯರಿಗೆ ಇರಬೇಕಾದದ್ದು ಏನು? ವಾಕ್ಯವೆಂಬ ಜ್ಞಾನ ಇರಬೇಕು ಪ್ರಿಯರ ಮಕ್ಕಳೇ. ಇಲ್ಲದೆ ಹೋದರೆ ಕುಟುಂಬದಲ್ಲಿ ಶಾಂತಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ. ನಿನ್ನ ಯಜಮಾನನಿಗೆ ನೀನು ಸರಿಯಾದ ಒಂದು ಪ್ರೀತಿಯನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಲೋಚನೆ ಮಾಡುತ್ತದೆ. ಅದೇ ಜ್ಞಾನೋಕ್ತಿಗಳಲ್ಲಿ 25ನೇ ಅಧ್ಯಾಯ, ಅದೇ ಜ್ಞಾನೋಕ್ತಿಗಳಲ್ಲಿ 25ನೇ ಅಧ್ಯಾಯ 24ನೇ ವಚನ ನೋಡೋಣ. ಮನೆಯಲ್ಲಿ ಜಗಳ ಗಂಟೆಯು ಎಲ್ಲಿ ಅಂತಾರೆ? ಮನೆಯಲ್ಲಿ ಜಗಳ ಗಂಟೆಯು ಜೊತೆಲಿರುವುದಕ್ಕಿಂತಲೂ, ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿ ಇರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದು ಮೇಲು ಅಥವಾ ಲೇಸು. ಇವಾಗ ನೀನು ಕುಟುಂಬದಲ್ಲಿ ಸರಿಯಾದ ಪದ್ಧತಿಯಲ್ಲಿ ನೀನು ವಾಕ್ಯಾನುಸಾರವಾದ ಒಂದು ನಡತೆಯಿಂದ ಒಂದು ವೇಳೆ ನಡೆಯದೆ ಹೋದರೆ ಆ ಮಳೆ ಜೋರಾಗಿ ಬರುವುದಿಲ್ಲ, ಕಡಿಮೆ ಆಗುವುದಿಲ್ಲ, ಹನಿ ಹನಿ ಕಡಿಯುವ ತರ ಒಂದು ವೇಳೆ ನಿನ್ನ ಗಂಡನನ್ನು ನೀನು ಕಟಕಟ ಕಡಿಯುವುದಾದರೆ ಅವನಿಗೆ ಬರ್ತಕ್ಕಂಥ ಆಲೋಚನೆ ಏನಂತೆ? ಮನೆಯಲ್ಲಿ ಜಗಳ ಗಂಟೆಯ ಜೊತೆಯಲ್ಲಿರುವುದಕ್ಕಿಂತ ಮಾಳಿಗೆಯ ಒಂದು ಮೂಲೆಯಲ್ಲಿ ಹೋಗಿ ನಿವಾಸ ಮಾಡುವುದು ಒಳ್ಳೆಯದು, ಲೇಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವನಿಗೆ ಎಂತ ಆಲೋಚನೆ ಬರ್ತಾ ಇದೆ ಗೊತ್ತಾ? ಪುರುಷರಿಗೆ ಬರ್ತಕ್ಕಂಥ ಆಲೋಚನೆ ಹೇಳ್ತಾ ಇದ್ದೀನಿ. ಪುರುಷರಿಗೆ ಬರ್ತಕ್ಕಂಥ ಆಲೋಚನೆ, ಮುಂಜಾನೆ ಒಂದು ವೇಳೆ ನಿಮ್ಮ ಗಂಡನ ಜೊತೆ ನಿಮಗೆ ಜಗಳ ಆಯ್ತಂತ ತಿಳ್ಕೊರಿ. ಅವ್ರ ಕೆಲ್ಸಕ್ಕೆ ಹೋದ ನಂತರ ಅವ್ರಿಗೆ 5 ಗಂಟೆ ಕೆಲಸ ಬಿಡ್ತಾರೆ. 5 ಗಂಟೆ ಕೆಲಸ ಬಿಡ್ತಿಕ್ಕಿ ಅವ್ರು ಏನು ಬರ್ತಾರೆ ಮನೆಗೆ? 9 ಗಂಟೆಗೆ ಬರ್ತಾರೆ. ಯಾಕ ಈ ಗ್ಯಾಪ್? ಯಾಕ ಮನೆಯಲ್ಲಿ ಹೋಗ್ತಿಕ್ಕಿ ಯಾರ ಜಗಳ ಗಂಟೆ? ಈಗ ಅಲ್ಲಿ ಹೋಗಿ ಜಗಳ ಆಡೋದಕ್ಕಿಂತ ಇವಾಗ ನಾ ಎಲ್ಲಿ ಟೈಮ್ ಪಾಸ್ ಮಾಡ್ಬೇಕು? ಚರ್ಚ್ ಕಾಂಪೌಂಡ್ ಮೇಲೆ ಟೈಮ್ ಪಾಸ್ ಮಾಡಬೇಕು, ಅಥವಾ ಹೋಟೆಲ್ ಅಲ್ಲಿ ಟೈಮ್ ಪಾಸ್ ಮಾಡಬೇಕು. ನಿಮ್ಮ ಗಂಡಂದಿಯರು ದುರ್ನಡತೆಗೆ ನಡೆಯುವುದಕ್ಕೆ ಕಾರಣ ಯಾರು ಗೊತ್ತಾ? ನೀವೇ ಪ್ರಿಯದೇವರ ಮಕ್ಕಳೇ. ನಿಮ್ಮ ಗಂಡರು ಕುಡುಕರಾಗುವುದಕ್ಕೆ ಕಾರಣ ಯಾರು ಗೊತ್ತಾ? ನೀವೇ ಪ್ರಿಯದೇವರ ಮಕ್ಕಳೇ. ಅದು ಹೇಗಂತಿರೋ ಗೊತ್ತಾ? ಒಂದು ವೇಳೆ ಚೆನ್ನಾಗಿ ಕೇಳ್ಬೇಕು, ನಿಮ್ಮ ಗಂಡ ಕುಡಿಕೆನಲ್ಲ, ತಿಂಬುವವನು ಅಲ್ಲ, ನಿಮಗೆ ಜಗಳ ಆಗಿದೆ.
ಜಗಳ ಆದ ತಕ್ಷಣ ಅವನು ಹೊರಗೆ ಬರ್ತಾನೆ. ಈಗ ಇನ್ನೇನು ಹೋಗ್ಲಿ ಮತ್ತೆ ಜಗಳ ಆಡ್ತಾನೆ ಅಂತೇಳಿ ಅವನ ಆಲೋಚನೆ ಡೆವಲಪ್ ಆಗುತ್ತಾ ಯಾರ ಜೊತೆ ಸಹವಾಸ ಮಾಡ್ತಾನೆ? ಕುಡುಕರ ಜೊತೆ ಸಹವಾಸ ಮಾಡ್ತಾನೆ. ಆ ಕುಡುಕರು ಇವನಿಗೆ ಏನ್ ಮಾಡುತ್ತಾರೆ? ಕುಡಿಯೋದು ಕಲಿಸುತ್ತಾರೆ. ಅವನು ಕುಡಿಯುವಂತೆ ಮಾಡಿದ್ಯಾರು? ನೀನೇ ಅಲ್ವಾ? ಆಲೋಚನೆ ಮಾಡುತ್ತಿದ್ದ ಅವರಿಗೆ ಇರಲಾರ್ದಂತ ಗುಣಲಕ್ಷಣಗಳು, ಅವರಿಗೆ ಬರಲಾರ್ದಂತ ಆಲೋಚನೆಗಳು ಕೊಡ್ತಕ್ಕಂಥದ್ದು ಯಾರು? ನೀನೇ. ನಾ ಏನು ಕುಡಿಯಂದಿದೆ ಅಂದ್ರೆ ನಿನ್ ಬಲ್ಲಿ ಬಂದು ಸಹವಾಸ ಮಾಡೋದಕ್ಕಿಂತ ಹೊರಗಿರೋದೇ ಲೇಸು ಅಂತ ಹೇಳಿ ತಿಳಿದುಕೊಂಡಿದಾರಲ್ಲ. ಹೊರಗಿರ್ತಕ್ಕಂಥದ್ದೇನು? ಲೋಕಜ್ಞಾನ. ಹೊರಗಿರ್ತಕ್ಕಂಥದ್ದೇನು? ಕೆಟ್ಟ ಸಹವಾಸ. ಅವರ ಸಹವಾಸದಲ್ಲಿ ಇದ್ದುಕೊಂಡು ಇವನು ಕೆಟ್ಟವನಾಗಿ ಹೋಗ್ತಾನೆ. ಅವಾಗ ಮತ್ತೆ ಹೆಣ್ಮಕ್ಳು ಏನಂತಾರೆ ಗೊತ್ತಾ? ಕುಡ್ಕೊಂಡು ಬಂದ ಯಾರೋ ಪುರುಷ ಕುಡಿಲಕ್ಕೆ ಕಾರಣ ನೀನು. ಪ್ರಿಯದೇವ್ರ ಮಕ್ಕಳು, ನಿಮ್ಮ ಗಂಡನು ಹಾದಿ ತಪ್ಪೋದಕ್ಕೆ ಕಾರಣ ನೀನು. ಯಾಕೆ ಗೊತ್ತಾ? ಚೆನ್ನಾಗಿರ್ತಕ್ಕಂಥ ಸಂಸಾರದಲ್ಲಿ, ಚೆನ್ನಾಗಿರ್ತಕ್ಕಂಥ ಕುಟುಂಬದಲ್ಲಿ ನಿನ್ನ ಒಂದು ದುರಾಲೋಚನೆಗಳಿಂದ ಅವರು ದುರ್ನಡತೆಗೆ ನಡೆಯುವಂತೆ ಮಾಡ್ತಕ್ಕಂಥದ್ದು ನೀನೇ. ಆಲೋಚನೆ ಮಾಡುವಂತ ಸಾರಿ. ನಿನ್ನ ಕುಟುಂಬವನ್ನು ಕಟ್ಟಿಕೊಳ್ಳಬೇಕಾದರೆ ದೇವರ ವಾಕ್ಯವೆಂಬ ಜ್ಞಾನ ಇರಬೇಕು. ಮೂಢಳು ತನ್ನ ಕೈಯಿಂದ ಮುರಿದು ಹಾಕುವಳು. ಆಲೋಚನೆ ಮಾಡ್ರಿ. ಇವತ್ತು ನಮ್ಮ ಕುಟುಂಬಗಳನ್ನು ನಾವೇ ಮುರಿದು ಹಾಕ್ತಾ ಇದ್ದಿದ್ದೇವ ಅಥವಾ ನಮ್ಮ ಕುಟುಂಬಗಳನ್ನು ನಾವು ವಾಕ್ಯದಿಂದ ಕಟ್ಟಿಕೊಳ್ತಾ ಇದ್ದಿದ್ದೇವೋ? ಒಂದು ಸರಿ ಆಲೋಚನೆ ಮಾಡಿರ್ತಿದ್ದೇವೆ ಮಕ್ಕಳು. ಆಲೋಚನೆ ಮಾಡಿ. ಇವತ್ತು ಒಂದು ಹೆಣ್ಮಕ್ಳ ಮೇಲೆ ಮಾರಿ ಮೇಲೆ ಕಳೆನೇ ಇಲ್ಲ. ಯಾಕೆ ಗೊತ್ತಾ? ನಿನ್ನೆ ಮೆಸೇಜ್ ಚಂದ ಅಲ್ಲ? ಓಕೆ. ಅದೇ ಜ್ಞಾನೋಕ್ತಿ 21ನೇ ಅಧ್ಯಾಯ 19ನೇ ವಚನ. ಕಾಡುವ ಜಗಳ ಗಂಟೆಯ ಸಹವಾಸಕ್ಕಿಂತಲೂ, ಯಾರ ಸಹವಾಸಕ್ಕಿಂತಲೂ? ಕಾಡುವ ಜಗಳ ಗಂಟೆಯ ಸಹವಾಸದಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಯಾವ ವಾಸ ಲೇಸು? ಕಾಡಿನ ವಾಸವೇ ಲೇಸು. ಇವತ್ತು ಸಮಾಜದಲ್ಲಿ ಜಗಳ ಆದ ತಕ್ಷಣ ಒಂದು 90 ಹಾಕಿ ಎಲ್ಲಿ ಮಲಗ್ತಾ ಇದ್ದಾರೆ ಗೊತ್ತಾ? ಕಾಡಿನಲ್ಲಿ ಹೋಗಿ ಮಲಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ಕಾಡಿನಲ್ಲಿ ಮಲಗಲಿಕ್ಕೆ ಕಾರಣ ಯಾರು? ನೀನೇ. ಯಾಕೆ ಗೊತ್ತಾ? ಜಗಳ ಗಂಟಿ ಎಂಬುದಾಗಿ ಹೇಳಿದ್ದಾರೆ. ಮತ್ತೊಂದು ಸಾರಿ ಕಾಡುವ ಜಗಳ ಗಂಟೆಯ ಸಹವಾಸ ಮಾಡುವುದಕ್ಕಿಂತ ಕಾಡಿನ ವಾಸವೇ ಲೇಸು. ಕಾಡಿನ ವಾಸ ಲೇಸು ಅಂದ ತಕ್ಷಣ ಜಂಗಲಕ್ಕೆ ಹೋಗದೆ ಅಂತ ತಿಳ್ಕೊಬೇಡ್ರಿ. ಅನೇಕ ಕುಟುಂಬದಲ್ಲಿರ್ತಕ್ಕಂಥ ಪುರುಷರ ಒಂದು ಆಲೋಚನೆ ಹೇಳ್ತೀನಿ ಕೇಳಿ. ಕುಟುಂಬ ಚೆನ್ನಾಗೇ ಇದೆ, ಕೆಲವು ದಿವಸಗಳಿಂದ ಜಗಳ ಆಡ್ತಾನೆ ಇದ್ದಾರೆ. ಆ ಪುರುಷನಲ್ಲಿ ಇರ್ತಕ್ಕಂಥ ಸಹನ ಅಥವಾ ತಾಳ್ಮೆ ಶಕ್ತಿ ಪೂರ್ತಿ ಹೋಗಿದೆ. ಹೋದ ತಕ್ಷಣ ಅವನಿಗೆ ಒಂದು ಆಲೋಚನೆ ಬರುತ್ತೆ. ಡೈಲಿ ಜಗಳ ಆಡೋದಕ್ಕಿಂತ ನಾನು ಎಲ್ಲಾದ್ರೂ ದೂರ ಹೋಗಿ ವಾಸ ಮಾಡಿಕೊಂಡು ತಿಂಗಳಿಗಿಷ್ಟು ಹಣ ಕಳಿಸಿದ್ರು ಸಾಕು ಅಂದ್ಕೊಳ್ತಾನೆ. ಪಾಸ್ಪೋರ್ಟ್ ರೆಡಿ. ಒಂದು ವೇಳೆ ಹೈದರಾಬಾದ್ದಾಗ ಇದ್ರು ಅಣ್ಣ ತಮ್ಮರಿಗೆ ಕಳಿಸ್ಕೊಟ್ಟು ತಿಳ್ಕೊಂಡ್ ಬರ್ಬೋದು. ಅದಕ್ಕೋಸ್ಕರ ಅವನ ದೂರ ಆಲೋಚನೆ ಏನು ಗೊತ್ತಾ? ಪಾಸ್ಪೋರ್ಟ್ ರೆಡಿ ಮಾಡಿಕೊಂಡು ವೀಸಾ ಸಂಪಾದನೆ ಮಾಡಿಕೊಂಡು ಅವನು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾ? ದುಬೈ ದೇಶ ಏನು ಗೊತ್ತಾ? ಅರಣ್ಯ ಭೂಮಿ. ಪ್ರಿಯದೇವರು ಆಲೋಚನೆ ಮಾಡ್ರಿ. ನಿಮ್ಮ ಗಂಡಂದಿರು ಹಾಳಾಗೋದಕ್ಕೆ ಕೊಡ್ತಕ್ಕಂಥ ದುರಾಲೋಚನೆಗಳನ್ನು ನೀವೇ ಕೊಟ್ಟು ನೀವೇ ಹಾಳು ಮಾಡ್ತಾ ಇದ್ದೀರಿ. ದೇವರ ವಾಕ್ಯ ಸುಳ್ಳಲ್ಲ. ಒಂದು ವೇಳೆ ನಿನ್ನ ಗಂಡನ ನಡತೆ ಸರಿಯಾಗಿ ಇರದೆ ಹೋದರೆ ನಿನ್ನ ನಡೆನುಡಿಯನ್ನು, ನಿನ್ನ ಭಯಭಕ್ತಿಯ ಒಂದು ನಡೆನುಡಿಗಳನ್ನು ನೋಡಿ ಅವನು ಬದಲಾಯಿಸುವನು ಎಂಬುದಾಗಿ ವಾಕ್ಯ ಹೇಳಿದೆ. ಇದು ನಾನು ಹೇಳ್ತಕ್ಕಂಥ ಮಾತು ಅಲ್ಲ ಪ್ರಿಯರ ಮಕ್ಕಳೇ. ದೇವರ ಮಾತಿಗೆ ನೀವು ಬೆಲೆ ಕೊಡಿ. ದೇವರ ಮಾತು ಇಷ್ಟು ಸ್ಪಷ್ಟವಾಗಿ ನನ್ನ ಜೊತೆ ಮಾತಾಡ್ತಾ ಇದೆ ಅಂದ್ರೆ ಒಂದು ವೇಳೆ ನನ್ನಲ್ಲಿರ್ತಕ್ಕಂಥ ಆ ಜಗಳ ಗಂಟಿತನ ನಾನು ಬಿಟ್ಟು ಇನ್ನು ಮೇಲೆ ನನ್ನ ಗಂಡನನ್ನು ಯಾವ ರೀತಿಯಲ್ಲಿ ನಾನು ಪ್ರೀತಿ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡುತ್ತಿದೆ ಮಕ್ಕಳು. ಆಲೋಚನೆ ಅಂತ ಒಂದು ಪರಿಸ್ಥಿತಿ ಯಾರ ಕುಟುಂಬದಲ್ಲಿ ಬರಬಾರದು. ಅಂತ ಒಂದು ಪರಿಸ್ಥಿತಿ ಬಂದು ಕುಟುಂಬಗಳು ಒಡೆದು ಹೋಗಬಾರದು ಪ್ರಿಯ ಮಕ್ಕಳೇ. ಇವತ್ತು ಕುಟುಂಬ ಒಡೆದು ಹೋಗತಕ್ಕಂತ ಆ ಕುಟುಂಬದ ಹಿಂದೆ ಯಾರಿಗೆ ಕಣ್ಣೀರ ಗೊತ್ತಾ? ನಿನ್ನನ್ನು ಸೃಷ್ಟಿ ಮಾಡಿದ ತಂದೆಯಾದ ದೇವರಿಗೆ ಕಣ್ಣೀರು ಪ್ರಿಯ ಮಕ್ಕಳೇ. ನನ್ನ ಮಕ್ಕಳು ಸಹಜೀವನವಾಗಿ ನನ್ನ ಮಕ್ಕಳು ಒಂದಾಗಿ ಜೀವಿಸುವವರು ಆಗಿರಬೇಕು ಎಂಬುದಾಗಿ ನನ್ನ ಆಸೆ ಇದ್ರೆ
ನನ್ನ ಮಕ್ಕಳು ಇವತ್ತು ಜಗಳ ಆಡಿ ಸೈತಾನನಿಗೆ ಅವಕಾಶ ಕೊಟ್ಟು ಕುಟುಂಬದಲ್ಲಿ ಸೈತಾನನ್ನು ಸೇರಿಸಿಕೊಂಡು ಒಬ್ಬರನ್ನೊಬ್ಬರಂದ್ರೆ ಕಂಡು ಬರಲಾರದಂತ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳು ಜೀವನ ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ ಇವತ್ತು ನನ್ನನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ದುಃಖ ಆಗ್ತಾ ಇದೆ. ಒಂದು ಸಾರಿ ಆಲೋಚನೆ ಮಾಡುತ್ತಿದೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದಕ್ಕಿಂತ ಮುಂದೆ ಆದಿಕಾಂಡ ನೋಡಿಕೊಳ್ಳೋಣ. ಆದಿಕಾಂಡ ಪೇತ್ರನು ಬರೆದ ಆದಿಕಾಂಡ 18ನೇ ಅಧ್ಯಾಯ ಮೊದಲನೇ ವಚನದಿಂದ 7 ವಚನ ತನಕ ಜೋರಾಗಿ ಶಾಂತಮ್ಮ ಓದ್ತಾರೆ. ಒಂದು ಸಾರಿ ಆ ಓದ್ತಕ್ಕಂಥ ವಚನಗಳು ಒಬ್ಬೊಬ್ಬರು ಚೆನ್ನಾಗಿ ನಿಮ್ಮ ಕಿವಿಯಲ್ಲಿ ಕೇಳಿಸಿಕೊಂಡು ಆ ಮಾತು ನಿಮ್ಮ ಹೃದಯದಲ್ಲಿ ಸ್ಥಿರಪಡಿಸಿಕೊಳ್ಳಿರಿ. ಅದರ ವಿವರಣೆಯನ್ನು ನಾವು ನೋಡಿಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ ಮೊದಲನೇ ವಚನದಿಂದ 7 ವಚನದ ತನಕ ನೋಡಿಕೊಂಡು ಇವತ್ತಿನ ಕೂಟವನ್ನು ನಾವು ಮುಗಿಸಿಕೊಳ್ಳೋಣ. ಅಬ್ರಾಮನ ಹೆಂಡತಿಗೆ ವೃದ್ಧಾಪದಲ್ಲಿ ಮಗನು ಹುಟ್ಟುವನೆಂದು ದೇವರು ವಾಗ್ದಾನ ಮಾಡಿದ್ದು. ಒಂದು ವಿಷಯ, ಈ ಅಬ್ರಹಾಮನ ಹೆಂಡತಿ ಯಾವ ಸ್ಥಿತಿಯಲ್ಲಿ ಇದ್ದಾಳಂತೆ? ವೃದ್ಧಾಪದಲ್ಲಿ. ಅಬ್ರಹಾಮನ ಹೆಂಡತಿ ವೃದ್ಧಾಪ ಅಂದ್ರೆ ವಯಸ್ಸಾದವಳು. ಆ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರ ಬಗ್ಗೆ ದೇವರು ನಮಗೆ ಏನು ಕಲಿಸಬೇಕಂತ ಇದ್ದಾರೆ? ಅಬ್ರಹಾಮು ಶಾರ ಯಾರು? ಗಂಡ ಹೆಂಡತಿ. ನಾವು ಯಾರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ? ನಾವು ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ? ಗಂಡ ಹೆಂಡತಿಯ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೇವೆ. ಒಂದು ವೇಳೆ ಈ ಅಬ್ರಹಾಮು ಶಾರನಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಅಥವಾ ಅಬ್ರಹಾಮು ಮತ್ತು ಶಾರಳ ಒಂದು ದಾಂಪತ್ಯ ಜೀವಿತದಲ್ಲಿ ಒಂದು ವೇಳೆ ನಾವೇನಾದ್ರೂ ಕಲಿತುಕೊಂಡ್ರೆ ನಾವು ಯಾರಿಗೆ ಮಕ್ಕಳಾಗುತ್ತೇವೋ ಇವತ್ತಿನ ವಾಕ್ಯದ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ. ಮೊದಲನೇ ವಚನದಿಂದ ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಅಂದ ತಕ್ಷಣ ಅನೇಕರು ಯೆಹೋವ ದೇವರೇ ಅಲ್ಲಿ ನಡೆದುಕೊಂಡು ಬಂದಿದ್ದಾನೆ ಎಂಬುದಾಗಂತಾರೆ. ಅಲ್ಲಿ ಯೆಹೋವನು ಅಂದ ತಕ್ಷಣ ದೇವದೂತರು, ಪ್ರಿಯ ದೇವರ ಮಕ್ಕಳೇ, ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಯೆಹೋವನಂದ್ರೆ ಒಬ್ಬರ ಮೂಗರ ಕೆಳಗಿನ ವಚನ ಹೋದ್ರೆ ಕನ್ಫ್ಯೂಸ್ ಆಗಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಇವಾಗ ಯೆಹೋವ ದೇವರು ಪುರುಷನಿಗೆ ಹೋಲಿಸಬಹುದ? ಪುರುಷ ಎಂಬುದಾಗಿ ಯಾರನ್ನು ಹೇಗೆ ನಿರ್ಧಾರಣೆ ಮಾಡಬೇಕು? ಲಿಂಗ ಭೇದದಿಂದ ಪುರುಷನು ಎಂಬುದಾಗಿ ಮಾಡುತ್ತಾರೆ. ಸ್ತ್ರೀ ಪುರುಷ ಎಂಬುದಾಗಿ ಲಿಂಗ ಭೇದಗಳಿಂದ ಅವರನ್ನು ಹೋಲಿಸಬಹುದು. ಹೌದಾ ಅಲ್ವಾ? ಒಕ್ಕಸಾರಿ ತಮ್ಮಳು ಆದಿಕಾಂಡము 18వ అధ్యాయము మొదటి వచనం నుంచి. ఆదికాండము 18వ అధ్యాయం మొదటి వచనం నుంచి. మరియు మమ్రే దగ్గరనున్న సింధూర వనములో అబ్రహాము ఎండవేళ గుడారపు ద్వారమందు కూర్చొని ఉన్నప్పుడు యెహోవా అతనికి కనబడెను. అతడు కన్నులెత్తి చూచినప్పుడు ముగ్గురు మనుషులు అతని ఎదుట నిలబడి నిలబడినప్పుడు అతడు వారిని చూచి గుడారపు వాకిటి నుండి వారిని ఎదుర్కొనుటకు పరుగెత్తి నేలమట్టుకు వంగి ప్రభువా నీ కటాక్షము నా మీద ఇప్పుడు నీ దాసుని దాటిపోవద్దు. ಕನ್ನಡದಲ್ಲಿ ಕಂಟಿನ್ಯೂ ಮಾಡಿ. ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಅಂದರೆ ಅಬ್ರಹಾಮನು ತನ್ನ ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ ಸ್ವಾಮಿ ದಯವಿರಲಿ ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ದಯವಿಟ್ಟು ನೀವು ಮುಂದಕ್ಕೆ ಹೋಗಬೇಡಿರಿ. ನಿಮ್ಮ ದಾಸನಾದಂತ ಅಬ್ರಹಾಮನೆಂಬ ನಾನು
ನಿಮ್ಮ ದಾಸರಾಗಿದ್ದೇನೆ, ನೀವು ನನ್ನ ಮನೆಗೆ ಬನ್ನಿರಿ ಎಂದು ಕರೀತಾ ಇದ್ದಾನೆ. ನೀವು ದಾಸನಿರುವ ಸ್ಥಳದ ಹತ್ತಿರ ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ಹಾದು ಹೋಗುತ್ತೀರಿಲ್ಲ ಅಂದರೆ ನನ್ನನ್ನು ನೀವು ದಾಟಿ ಹೋಗುತ್ತಾ ಇದ್ದೀರಲ್ಲ. ನೀರು ತರಿಸಿಕೊಡುತ್ತೇನೆ, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ. ಚೆನ್ನಾಗಿ ಕೇಳಬೇಕ್ರಿ ಸ್ತ್ರೀಯರು, ಇದರಲ್ಲಿ ಇರ್ತಕ್ಕಂಥ ವಾಕ್ಯ ಭಾಗವನ್ನು ನಾವು ಆಲೋಚನೆ ಮಾಡಿ ಮುಗಿಸಿಕೊಳ್ಳೋಣ. ಆಹಾರ ತರಿಸಿಕೊಡುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು ಎನ್ನಲು ಅವರು ನೀನು ಹೇಳಿದಂತೆ ಮಾಡಬಹುದು ಅಂದರು. ಇವಾಗ ಚೆನ್ನಾಗಿ ಕೇಳ್ರಿ, ಇಲ್ಲಿಯವರೆಗೆ ಕೇಳಿದಂತ ವಚನ ಬೇರೆ, ಇಲ್ಲಿಂದ ಕೇಳತಕ್ಕಂತ ವಚನನೇ ಬೇರೆ. ಇವು ಯಾರು ಮಿಸ್ ಆಗ್ಬಾರ್ದ. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಇಲ್ಲಿ ಚೆನ್ನಾಗಿ ಆಲೋಚನೆ ಮಾಡ. ಅಬ್ರಹಾಮನು ಗುಡಾರದ ಬಾಗಿಲಿನಲ್ಲಿ ಸಾಯಂಕಾಲ ಕೂತಿದ್ದಾನ, ಮುಂಜಾನೆ ಜಾವದಲ್ಲಿ ಕೂತಿದ್ದಾನ? ಮಧ್ಯಾಹ್ನ. ಯಾವಾಗ ಕೂತಿದ್ದಾರೆ? ಮಧ್ಯಾಹ್ನ ಕೂತಿದ್ದಾನೆ. ಕುಂತ ಆ ಅಬ್ರಹಾಮನು ದೃಷ್ಟಿಸಿ ನೋಡಿದ ತಕ್ಷಣ ಯಾರು ಕಾಣಿದ್ದಾರೆ? 3 ಜನರು ಕಾಣಿದ್ದಾರೆ ಎಂಬುದಾಗಿ ಓದಿಕೊಂಡಿದ್ದಾರೆ. ಆ 3 ಜನರು ಯಾರು ಗೊತ್ತಾ? ದೇವದೂತರು. ಆದ್ರೆ ಅವರನ್ನು ಅಬ್ರಹಾಮನು ಹೋಗಿ ಏನ್ ಕೇಳ್ತಾ ಇದ್ದಾನೆ ಗೊತ್ತಾ? ನೀವು ನನ್ನನ್ನು ದಾಟಿ ಹೋಗಬೇಡ್ರಿ, ನನ್ನ ಮನೆಗೆ ಬಂದಿರಿ, ನಿಮಗೆ ಔತಣವನ್ನು ಸಿದ್ಧ ಮಾಡುತ್ತೇನೆ ಅಂದಾನೆ. ಅಂದ ತಕ್ಷಣ ಅವರು ಬಂದಿದ್ದಾರೆ, ಅದೇ ರೀತಿ ಮಾಡು ಅಂದಿದ್ದಾರೆ. ಇವಾಗಿನಿಂದ ನೀವು ಚೆನ್ನಾಗಿ ಆಲೋಚನೆ ಮಾಡ್ರಿ. ಅಬ್ರಹಾಮನು ಯಾರ ಹತ್ತಿರಕ್ಕೆ ಹೋಗಿದ್ದಾನೆ? ಶಾರಳ ಹತ್ತಿರಕ್ಕೆ ಹೋಗಿದ್ದಾನೆ. ಶಾರಳ ಎಲ್ಲಿದ್ದಾಳೆ? ಗುಡಾರದಲ್ಲಿದ್ದಾಳೆ. ಯಾವ ಸ್ಥಿತಿಯಲ್ಲಿದ್ದಾಳೆ? ವಯಸ್ಸಾದಂತ ಸ್ಥಿತಿಯಲ್ಲಿದ್ದಾಳೆ. ಈ ಮಧ್ಯಾಹ್ನ ಕಾಲದಲ್ಲಿ ಅಬ್ರಹಾಮನು ಶಾರಳಿಗೆ ಏನ್ ಹೇಳ್ತಾ ಇದ್ದಾನೆ? 3 ಸೇರು ಒಳ್ಳೆ ಹಿಟ್ಟಿರ್ಬೇಕದು, ಜಿಗಿ ಬರ್ತಕ್ಕಂಥ ಹಿಟ್ಟಿರ್ಬೇಕದು. 3 ಸೇರು ಹಿಟ್ಟಿನಿಂದ ನೀನು ಏನ್ ಮಾಡಬೇಕು? ರೊಟ್ಟಿ ಮಾಡಬೇಕು ಅಂತ ಹೇಳ್ತಾನೆ. 3 ಸೇರು ಹಿಟ್ಟಿನಿಂದ ರೊಟ್ಟಿ ಮಾಡ್ಬೇಕಂದ್ರ ಕಡಿ ಬಿಸಿಲಾಗ ಏನಾಗುತ್ತೆ ಹೇಳಿ ಹೆಣ್ಮಗು ಪರಿಸ್ಥಿತಿ. ಅದರಲ್ಲಿ ಅವಳು ವಯಸ್ಸು ಆಗೋಗಿದೆ. ಇವತ್ತು ಕುಟುಂಬದಲ್ಲಿ ಇರ್ತಕ್ಕಂಥ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಇವಾಗ ಅಬ್ರಹಾಮನು ನೀನು ರೊಟ್ಟಿ ಮಾಡು ಎಂಬುದಾಗಿ ಇದು ಸಡನ್ಲಿ ಪ್ರೋಗ್ರಾಮ, ಮುಂದೆ ಅಂದುಕೊಂಡ ಪ್ರೋಗ್ರಾಮ? ಏನಾದ್ರೂ ಮುಂದೆ ಪ್ಲಾನ್ ಮಾಡ್ಕೊಂಡಿದಾರ ಅಥವಾ ಅವಾಗಿಂದ ಅವಾಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಯದ? ಅವಾಗಿಂದ ಅವಾಗೆ ಸ್ಟಾರ್ಟ್ ಆಗಿದೆ ಅಲ್ಲ. ಇವಾಗ ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಮ್ಮ ಪರಿಸ್ಥಿತಿ ಬರೋಣ, ನಮ್ಮ ಕುಟುಂಬ ಹತ್ತಿರಕ್ಕೆ ಬರೋಣ. ಶಾರಳು ಅಬ್ರಹಾಮನಿಗೆ ಅಲ್ಲಿಟ್ಟು ಇವಾಗ ನಮ್ಮ ಕುಟುಂಬದ ಹತ್ತಿರಕ್ಕೆ ಬರೋಣ. ನಿಮ್ಮ ಕುಟುಂಬದ ಯಜಮಾನಿ ಅಕಸ್ಮಾತ್ ಆಗಿ ಮಧ್ಯಾಹ್ನ ಜಾವದಲ್ಲಿ ರೋಡ್ ಮೇಲೆ ಹೋದ ತಕ್ಷಣ ಅವನಿಗೆ ಆತನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸ್ಕೂಲ್ ಫ್ರೆಂಡ್ ಅನ್ಕೊಳ್ಳಿ ಅಥವಾ ದೂರದ ಫ್ರೆಂಡ್ ಅನ್ಕೊಳ್ಳಿ, ಬಹಳ ದಿವಸದ ಮೇಲೆ ಸಿಕ್ಕಿದ್ದಾರೆ ಅನ್ಕೊಳ್ಳಿ. ಅವರು ಮಧ್ಯಾಹ್ನ ಕಾಲದಲ್ಲಿ ನಿಮ್ಮ ಮನೆ ಯಜಮಾನಿಗೆ ಸಿಕ್ಕ ತಕ್ಷಣ ನಿಮ್ಮ ಮನೆ ಯಜಮಾನನು ಏನ್ ಆಲೋಚನೆ ಮಾಡಿದಾನೆ ಗೊತ್ತಾ? ಆಹಾ, ನನ್ನ ದೋಸ್ತರು ಅಥವಾ ನನ್ನ ಫ್ರೆಂಡ್ಸು ಬಹಳ ದಿನದ ಮೇಲೆ ಸಿಕ್ಕಿದ್ದಾರೆ, ಇವ್ರಿಗೆ ನಾನು ಏನ್ ಮಾಡ್ಬೇಕು? ಇವಾಗ ಹೋಟೆಲಲ್ಲಿ ಚಾಯ್ ಕುಡಿಸಿ ಕಳಿಸ್ಬೇಕು ಅಂದ್ಕೊಂಡಿಲ್ಲ. ಏನ್ ಮಾಡಿದ್ದಾರೆ? ತನ್ನ ಮನೆಗೆ ತೆಗೆದುಕೊಂಡು ಬಂದು ಅವರನ್ನು ಊಟ ಬಡಿಸಿ ಕಳಿಸಬೇಕು ಅಂದುಕೊಂಡಿದ್ದಾನೆ. ಇವಾಗ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳ ಪರಿಸ್ಥಿತಿ ಏನು ಗೊತ್ತಾ? ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ನಾನು ಕೆಲಸ ಮಾಡಿ ಇವಾಗ ಊಟ ಕುಂತು ಟಿವಿ ರಿಮೋಟ್ ಕೈನಲ್ಲಿ ಹಿಡ್ಕೊಂಡು ಇವಾಗ ಟಿವಿ ಆನ್ ಮಾಡಿದೆ. ಇವ್ರಿಗೆ ಅಡಿಗೆ ಮಾಡ್ಬೇಕಾ? ಇವರಿಗೆ ಅಡಿಗೆ ಮಾಡ್ಬೇಕಾ? ಅಬ್ರಹಾಮನು ಬೇಸಿಗೆಗಾಲದಲ್ಲಿ ಅಥವಾ ಬಿಸಿಲಿನಲ್ಲಿ ನೆರಳಿನಲ್ಲಿ ಕುಂತು ನೋಡಿದ್ದಾನೆ. ನಾವೆಲ್ಲ ಏನಂತ ಗೊತ್ತಾ? ಅಸಲು ನಿನಗೆ ಮಧ್ಯಾಹ್ನ ಕಾಲದಾಗ ನಿರುಮ್ಮು ಮಂಕುಮದ್ ಕೊಟ್ಟು ನೀನು ರೋಡ್ ಮೇಲೆ ಹೋಗಂತಾನೆ ಯಾರು, ದೋಸ್ತರಿಗೆ ಕರ್ಕೊಂಡು ಬಾ ಅಂತಾನೆ ಯಾರು. ಈಗ ನಾ ಮುಂಜಾನೆ ಕೆಲಸ ಮಾಡಿ ಈ ಮಧ್ಯಾಹ್ನದಾಗ ಒಂದು 4 ತುತ್ತು ಪ್ಲೇಟ್ದಾಗ ಹಾಕೊಂಡು ಟಿವಿ ಆನ್ ಮಾಡಿ ರಿಮೋಟ್ ಕೈದಾಗ ಹಿಡ್ಕೊಂಡು ಈ ಟಿವಿ ಆಗೋಣ ಮಾ ಟಿವಿ ಆಗೋಣ ಜಮಿನಿ ಟಿವಿ, ಈ ಟಿವಿಗಳೆಲ್ಲ ನಾನು ನೋಡ್ಬೇಕಂತ ಹೇಳಿ ನಾನು ನಿರ್ಣಯಿಸ್ಕೊಂಡ್ರ ಇವಾಗ ನೀ ದೋಸ್ತರಿಗೆ ಕರ್ಕೊಂಡ್ ಬಂದಾಗ ನಾ ಹೆಂಗ್ ಅಡಿಗೆ ಮಾಡ್ಲಿ ಅಂತ ಹೇಳಿ ಮುಖದ ಮೇಲೆ ಬಾಯಿಲಿ ನಂಬೋದಿಲ್ರಿ, ಮುಖದಲ್ಲೇ ಕಾಣಿಸ್ತಾ ಇರುತ್ತೆ. ಇವಾಗ ಪುರುಷನ ಸ್ಥಿತಿ ಏನು ಗೊತ್ತಾ? ಕಿಚನ್ ರೂಮಲ್ಲಿ ಹೋಗಿ ಪ್ಲೀಸ್
ಇದು ಒಂದ್ಸಲ ಅರ್ಥ ಮಾಡ್ಕೊ ಪ್ಲೀಸ್. ಅಡಿಗೆ ಮಾಡು. ಇಂಥ ಒಂದು ಪರಿಸ್ಥಿತಿ ಇವತ್ತು ಕುಟುಂಬಗಳಲ್ಲಿ ಇವೆ ಪ್ರಿಯ ದೇವರ ಮಕ್ಕಳೇ. ಕಣ್ಣಾರು ನೋಡಿದಂತ ಪರಿಸ್ಥಿತಿಗಳನ್ನೇ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಇವತ್ತು ಕುಟುಂಬದಲ್ಲಿ ಸ್ತ್ರೀಗಳು, ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರು, ನಿಮ್ಮ ಯಜಮಾನರು ಯಾವಾಗಲಾಗ್ಲಿ ಅರ್ಧರಾತ್ರಿಯಲ್ಲಾದ್ರೂ ಸಹ ಯಾರನ್ನಾದ್ರೂ ತೆಗೆದುಕೊಂಡು ಬಂದರೆ ನೀವು ಆದಿತ್ಯವನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಕು. ಅವರಿಗೆ ಔತಣವನ್ನು ಸಿದ್ಧ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಕು. ಒಂದು ವೇಳೆ ನೀವು ಹಾಗೆ ಇದ್ದರೆ ನೀವು ಯಾರಿಗೆ ಮಕ್ಕಳಾಗುತ್ತೀರೋ ಗೊತ್ತಾ? ವಿಶ್ವಾಸಗಳಿಗೆ ತಂದೆ ಯಾರು? ವಿಶ್ವಾಸಗಳಿಗೆ ತಂದೆ ಯಾರು? ಯಾರು? ವಿಶ್ವಾಸಿಗಳಿಗೆ ತಂದೆ ಯಾರು? ಅಬ್ರಹಾಮನು. ವಿಶ್ವಾಸಿಗಳಿಗೆ ತಾಯಿ ಯಾರು? ಶಾರಳು. ಇವಾಗ ಒಂದು ವೇಳೆ ಶಾರಳು ಮಾಡಿದಂತೆ ನೀವು ಒಂದು ವೇಳೆ ಮಾಡುವುದಾದರೆ ನೀವು ಯಾರಿಗೆ ಮಕ್ಕಳಾಗುತ್ತೀರೋ ಅದೇ ವಚನದಲ್ಲಿ ನಾನು ನಿಮಗೆ ತೋರಿಸ್ತೀನಿ. 3 ಸೇರಿಂದ ರೊಟ್ಟಿ ಮಾಡೋದು ಹೇಳಿದಾರೆ. 3 ಸೇರಿಂದ ರೊಟ್ಟಿನೇನ ಇನ್ನೇನ ಹೇಳಿದಾರ? ಒಂದ್ಸರಿ ಓದೋಣ. ಆಮೇಲೆ ಅವನು ಅಂದರೆ ಅಬ್ರಹಾಮನು ದನಗಳ ಕಡೆಗೆ ಓಡಿ ಹೋಗಿ. ಎಲ್ಲಿಗೆ ಓಡಿ ಹೋಗಿ? ದನಗಳಿಗೆ ಓಡಿ, ದನಗಳ ಪಟ್ಟಿಗೆಗಳಿಗೆ ಓಡಿ ಹೋಗಿ ಕೊಬ್ಬಿದ ಎಳೆಯ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಇಲ್ಲಿ ಆಲೋಚನೆ ಮಾಡ್ರಿ. ನೆಂಟರು ಬಂದ ತಕ್ಷಣ ಚಿಕನ್ ಶಾಪಿಗೆ ಹೋಗಿ 1 ಕಿಲೋ ಚಿಕನ್ ತರ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಇಲ್ಲ. ಏನಿದೆ ಅಂತೆ? ದನದ ಪಟ್ಟಿಗೆಗೆ ಹೋಗಿ ಎಳೆದ ಒಂದು ಕೊಬ್ಬಿದ ಕರುವನ್ನು ತೆಗೆದುಕೊಂಡು ಬಂದು ಕರುನೇ ಇವಾಗ ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕು. ಪ್ರಿಯರ ಮಕ್ಕಳೇ, ಎಂತ ವಯಸ್ಸಲ್ಲಿ? ಮುಪ್ಪಿನ ಕಾಲದಲ್ಲಿ. ಪ್ರಿಯರ ಮಕ್ಕಳೇ, ಆಲೋಚನೆ ಮಾಡ್ರಿ. ಇವತ್ತು ಹೆಣ್ಮಕ್ಳೆಲ್ಲ ಆಲೋಚನೆ ಮಾಡ್ರಿ. ನಿಮ್ಮ ಮನೆಗೆ ಯಾರಾದ್ರೂ ಬಂದ ತಕ್ಷಣ ನೀವು ಔತಣವನ್ನು ಸಿದ್ಧ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಾ ಅಥವಾ ನಿಮ್ಮ ಮನಸ್ಸಲ್ಲಿ ನೀವೇ ಗೋಳಾಡುವವರಾಗಿದ್ದೀರೋ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರ ಮಕ್ಕಳೇ, ಆಲೋಚನೆ ಮಾಡಿ. ಒಂದು ವೇಳೆ ಇಲ್ಲ ಇವತ್ತಿನ ತನಕ ನಮ್ಮ ಜೀವಿತದಲ್ಲಿ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಇನ್ನು ಮೇಲೆ ಶಾರಳು ಯಾವ ರೀತಿ ಆಹಾರವನ್ನು ಸಿದ್ಧಪಡಿಸಿ ಅವರಿಗೆ ಔತಣವನ್ನು ಮಾಡಿದ್ದಾಳೋ ಅದೇ ರೀತಿ ನಾವು ಮಾಡುತ್ತೀವಿ ಎಂಬುದಾಗಿ ನೀವು ಒಂದು ವೇಳೆ ಅಂದುಕೊಂಡ್ರೆ ನೀವು ಯಾರಿಗೆ ಮಕ್ಕಳಾಗುತ್ತೀರೋ ಒಂದು ಸಾರಿ ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, 3ನೇ ಅಧ್ಯಾಯ. ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 6ರಿಂದ ಓದಿಕೊಳ್ಳೋಣ. ಸಾರ ಹಾಗೆ ಅಬ್ರಹಾಮನಿಗೆ ಯಾರು ವಿಧೇಯರಾಗಿದ್ದಾಳೆ? ಶಾರಳು. ಅವನನ್ನು ಯಜಮಾನ ಎಂದು ಕರೆದಾಳೆ. ಹೆಸರು ತಗೊಂಡು ಕರೆದಿಲ್ಲ. ಅಬ್ರಹಾಮ ಎಲ್ಬಾ ಅಂದಿಲ್ಲ. ಶಾರಳು ಅಬ್ರಹಾಮನಿಗೆ ನನ್ನ ಯಜಮಾನನು, ನನ್ನ ಬಾಸ್, ನನ್ನ ಹೀರೋ ಎಂಬುದಾಗಿ ಕರಿತಾ ಇದ್ದಾಳೆ. ಇವತ್ತು ನಾವು ಯಾವ ರೀತಿಯಲ್ಲಿ ಕರಿತಾ ಇದ್ದೇವ್ರಿ? ಮನೆಯಲ್ಲಿ ಯಾವ ರೀತಿಯಲ್ಲಿ ಕರಿತಾ ಇದ್ದೇವೆ ಒಂದ್ಸರಿ ಆಲೋಚನೆ ಮಾಡಿ. ಯಾರಿಗೆ ಹೇಳೋದ್ ಜೋರತ್ತಿಲ್ಲ. ಆಲೋಚನೆ ಮಾಡ್ತೀವಿ. ಬರೆದದೆ ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಯಾರ ಕುಮಾರ್ತೆಗಳಾಗಿದ್ದೇವಂತೆ ನಾವು? ಸಾರಳ ಕುಮಾರ್ತೆ ಯಾವಾಗ ಆಗುತ್ತೇವೆ? ಅಲ್ಲಿ ಏನಿದೆ? ನೀವು ಸಾರಳ ಕುಮಾರ್ತೆಯರಾಗಿದ್ದೀರಲ್ಲ ಅಂದ್ರೆ ಆಲ್ರೆಡಿ ನಾವು ಯಾರ ಮಕ್ಕಳಾಗಿದ್ದೇವಂತ? ಸಾರಳ ಮಕ್ಕಳಾಗಿದ್ದೇವೆ. ಆದ್ರೆ ಸಾರಳ ಮಕ್ಕಳಾಗುವುದಕ್ಕೆ ಕ್ವಾಲಿಟಿಗಳು ಬೇಕು. ಏನು? ಸಾರಳ ಜೀವಿತದಲ್ಲಿ ಅವಳು ಹೇಗೆ ಜೀವಿಸಿದಾಳೋ ಆ ಜೀವಿತ ನಮ್ಮಲ್ಲಿದ್ದರೆ ನಾವು ಸಾರಳಿಗೆ ಮಕ್ಕಳಾಗಲಿಕ್ಕೆ ಸಾಧ್ಯವಿದೆ. ಒಂದು ವೇಳೆ ನಮ್ಮ ದುರ್ನೀತಿ, ಒಂದು ವೇಳೆ ಲೋಕದಲ್ಲಿರ್ತಕ್ಕಂಥ ದುರ್ವಿಚಾರಗಳಿಂದ ಒಂದು ವೇಳೆ ನಾವಿದ್ದರೆ ನಾವು ಸಾರಳಿಗೆ ಮಕ್ಕಳಲ್ಲ, ಸೈತಾನನಿಗೆ ಮಕ್ಕಳಾಗುತ್ತೇವೆ. ಪ್ರಿಯ ಮಕ್ಕಳೇ, ಇದು ಎಲ್ಲರೂ ಒಂದು ವೇಳೆ ನಿಮ್ಮ ಗಮನದಲ್ಲಿಟ್ಟುಕೊಂಡು ಕುಟುಂಬದಲ್ಲಿ ನಾನು ಮಕ್ಕಳನ್ನು ಹೇಗೆ ನಡೆಸಬೇಕು, ನನ್ನ ಗಂಡನನ್ನು ಹೇಗೆ ನಡೆಸಬೇಕು, ಕುಟುಂಬವನ್ನು ಹೇಗೆ ನಾನು ಕ್ರಮ ಪದ್ಧತಿಯಿಂದ ವಾಕ್ಯಾನುಸಾರವಾಗಿ ನಾನು ಬದಲಾಯಿಸಿಕೊಳ್ಳಬೇಕು ಎಂಬುದಾಗಿ ಒಂದು ವೇಳೆ ಈ ವಾಕ್ಯವನ್ನು ಕೇಳಿದ ನಂತರ ನೀವು ಒಂದು ವೇಳೆ ಒಳ್ಳೆ ನಿರ್ಣಯ ತೆಗೆದುಕೊಂಡು ಹೋದಾದರೆ ಶಾರಳಿಗೆ ಮಕ್ಕಳಾಗುತ್ತೀರಿ. ಶಾರಳು ವಿಶ್ವಾಸಿಗಳಿಗೆ ತಾಯಿಯಾಗಿದ್ದಾಳೆ. ಆ ಶಾರಳು ಸಂಪಾದಿಸಿದಂತ ಪರದೇಶಿ, ಶಾರಳು ಸಂಪಾದಿಸಿದ ಆ ಪರಲೋಕ ಇವತ್ತು ಶಾರಳಿಗೆ ಮಕ್ಕಳಾದರೆ ನಾವು ಸಹ ಆಕೆಯ ಜೊತೆ ಪರಲೋಕಕ್ಕೆ ಸೇರುವವರಾಗಿದ್ದೇವೆ. ನಮ್ಮ ಮುಂದಿರ್ತಕ್ಕಂಥ ಮಾರ್ಗ ಎರಡೇ ಎರಡು, ಒಂದು ಪರಲೋಕ, ಒಂದು ನರಕ. ಯಾವುದು ಬೇಕು ನಮಗೆ ಆ ನಿರ್ಣಯ ಮಾತ್ರ ನಿಮಗೆ ಬಿಡ್ತಾ ಇದ್ದೇನೆ. ಎಲ್ಲರೂ ತಳಗಳನ್ನು ಬಾಗಿಸಿರಿ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳಿನ ದಿವಸದಲ್ಲಿ
ಮಕ್ಕಳು ಹೇಗಿರಬೇಕು, ತಂದೆ ತಾಯಿ ಹೇಗಿರಬೇಕು, ಇದರ ಬಗ್ಗೆ ನಾವು ಕಲಿತುಕೊಳ್ಳೋಣ. ಒಂದು ಸಾರಿ ಆಲೋಚನೆ ಮಾಡ್ರಿ. ಈ 4 ದಿವಸ ಕೂಟಗಳಲ್ಲಿ ನಾವು ಏನು ಕಲಿತಾ ಇದ್ದಿದ್ದೇವೋ, ವಾಕ್ಯಾನುಸಾರವಾಗಿ ನಾವು ಬದುಕಬೇಕು, ನಾವು ಹೇಗೆ ಬದುಕಬೇಕು ಎಂಬುದಾಗಿ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ವಾಕ್ಯಾನುಸಾರವಾಗಿ ನೀವು ದೇವರಿಗೆ ವಿಧೇಯರಾಗಿ, ನಿಮ್ಮ ಮನೆಯ ಯಜಮಾನನಿಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ಮನಸ್ಫೂರ್ತಿಯಾಗಿ ಕೇಳಿಕೊಳ್ಳುತ್ತಾ ಎಲ್ಲರ ತಲೆಗಳನ್ನು ಬಾಗಿಸಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಂದಿರತಕ್ಕಂಥ ಸಮಯ ಸಭಾ ಪಾಲಕರಿಗೆ ನಾನು ಒಪ್ಪಿಸುವವನಾಗಿದ್ದೇನೆ. ಮಹೋನ್ನತನೇ, ಉನ್ನತವಾದ ಸ್ಥಳದಲ್ಲಿ ವಾಸ ಮಾಡಿಕೊಂಡು ಬರ್ತಕ್ಕಂಥ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಇಲ್ಲಿಯವರೆಗೆ ನಿಮ್ಮ ಜೀವವುಳ್ಳ ಮಾತುಗಳನ್ನು ನಾವು ಧ್ಯಾನಿಸಿದ್ದೇವೆ ತಂದೆ. ಈ ಒಂದು ಸಮಯದಲ್ಲಿ ನಾನು ಒಂದು ವೇಳೆ ನನ್ನ ಆಲೋಚನದ ಮೇರೆಗೆ ನಾನು ಏನಾದರೂ ಮಾತಾಡುವುದಾದರೆ ದಯಮಾಡಿ ತಂದೆ ನನ್ನನ್ನು ಕ್ಷಮಿಸಿದೆ, ನನ್ನನ್ನು ಶಿಕ್ಷಿಸಿದೆ, ತಿರುಗಿ ನಿಮ್ಮ ಮಾರ್ಗದಲ್ಲಿ ನನ್ನನ್ನು ನಿಲ್ಲಿಸಿದೆ ತಂದೆ. ನನ್ನ ಆಲೋಚನೆಯ ಮೇರೆಗೆ ನಾನು ಯಾವುದು ಮಾತಾಡದೆ ನಿಮ್ಮ ವಾಕ್ಯದಲ್ಲಿ ಇರ್ತಕ್ಕಂಥದ್ದು ಇದ್ದದ್ದು ಇದ್ದ ಹಾಗೆ ನಾನು ಹೇಳುವಂತೆ ನನಗೆ ಕೃಪೆ ತೋರಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ವಾಕ್ಯವನ್ನು ಕೇಳಿದ ನಂತರ ಅನೇಕರು ಅವರ ಜೀವಿತಗಳನ್ನು ಬದಲಾಯಿಸಿಕೊಂಡು ಕುಟುಂಬ ಸ್ತ್ರೀ ಹೇಗಿರಬೇಕು ಎಂಬುದಾಗಿ ತಿಳಿದುಕೊಂಡು ಕುಟುಂಬವನ್ನು ಸರಿಯಾಗಿ ವಾಕ್ಯದ ಅನುಸಾರವಾಗಿ ಪರಿಪಾಲನೆ ಮಾಡುವಂತೆ ಎಲ್ಲರಿಗೂ ನೀನೇ ಸಹಾಯಕನಾಗಿ ನಡೆಸಬೇಕೆಂಬುದಾಗಿ, ಇನ್ನು ಮುಂದಿರತಕ್ಕಂಥ 2 ದಿವಸಗಳ ಕೂಟಗಳಲ್ಲಿಯೂ ಸಹ ನೀವು ನಮ್ಮ ಜೊತೆ ಏನು ಮಾತನಾಡಬೇಕು ಅದೇ ನಮ್ಮ ಜೊತೆ ನೀವು ಮಾತನಾಡಬೇಕೆಂಬುದಾಗಿ ನಮ್ಮೆಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ನಮ್ಮ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಎಲ್ಲರಿಗೂ నిత్య ప్రేమతో నన్ను ప్రేమించి నిత్య